ಹಾಯ್ ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಭರತ್ ಗೌಡ, UPSC CAPF ಅಲ್ಲಿ ಆಲ್ ಇಂಡಿಯಾ ರ್ಯಾಂಕ್ 208 ಪಡೆದಿದ್ದೀನಿ. ಸೊ ಈ ಒಂದು ಕೋರ್ಸ್ ಏನಿದೆ, ಇಂಗ್ಲಿಷ್ ಗ್ರಾಮರ್ ಕೋರ್ಸ್, ಪ್ರತಿಯೊಂದು ಟಾಪಿಕ್ ಆದಮೇಲೆ ನಾವು ಪ್ರಾಕ್ಟೀಸ್ ಕ್ವೆಶನ್ ಅನ್ನ ಡಿಸ್ಕಸ್ ಮಾಡುವಂಥದ್ದು, ಹಾಗೆ ಒಕ್ಯಾಬುಲರಿಯನ್ನು ಡಿಸ್ಕಸ್ ಮಾಡುವಂಥದ್ದು. ಒಕ್ಯಾಬುಲರಿಗೆ ಬಹಳ ಒತ್ತನ್ನು ಕೊಟ್ಟಿದ್ದೀನಿ ಈ ಒಂದು ಕ್ಲಾಸಸ್ನಲ್ಲಿ. ಸೊ ಪ್ರತಿ ಟಾಪಿಕ್ನ ನಂತರ PYQಗಳನ್ನು ಡಿಸ್ಕಸ್ ಮಾಡೋದಲ್ಲದೆ ಇಡಿಯಮ್ಸ್ಗಳು ಅಂದರೆ ನುಡಿಗಟ್ಟುಗಳು, ಅದರ ಜೊತೆಗೆ ವೊಕ್ಯಾಬ್ಲರಿ ವರ್ಡ್ಸ್. ಐ ನೋ ದ್ಯಾಟ್ ವೊಕ್ಯಾಬ್ಲರಿ ವರ್ಡ್ಸ್ ಬಹಳ ಕಷ್ಟ ಆಗ್ತಾ ಇದೆ ನಿಮಗೆಲ್ಲ ಆಗುವಂತ, ಅದರಲ್ಲೂ ಎಸ್ಪೆಷಲಿ ಸಿನಾನಿಮ್ಸ್ ಅನ್ನುವಂಥದ್ದು ಬಹಳ ಕಷ್ಟ ಆಗ್ತಿದೆ, ಸಿನಾನಿಮ್ಸ್ ಅನ್ನುವಂಥದ್ದು. ಸೊ ಹಾಗಾಗಿ ನಾನು ಪ್ರತಿ ಟಾಪಿಕ್ ಆದಮೇಲೆ ಈ ವೊಕ್ಯಾಬ್ಲರಿ ವರ್ಡ್ಸ್ಗಳನ್ನು, ಯಾವ ಪದಕ್ಕೆ ಯಾವ ವೊಕ್ಯಾಬ್ಲರಿ ವರ್ಡ್ಸ್ ಸಿನೋನಿಮ್ಸ್ ಆಗುತ್ತೆ, ಸಮನಾರ್ಥಕ ಪದಗಳಾಗುತ್ತೆ, ಹಾಗೆ ವಿರುದ್ಧಾರ್ಥಕ ಪದಗಳಾಗುತ್ತೆ ಅನ್ನುವಂಥದ್ದನ್ನ ನಾವು ಈ ಒಂದು ಕ್ಲಾಸ್ನಲ್ಲಿ, ಈ ಒಂದು ತರಗತಿಯಲ್ಲಿ ಮಾಡ್ತಾ ಇರುವಂಥದ್ದು. ಸೊ ಯಾರಿಗೆಲ್ಲ ಈ ಒಂದು ಕ್ಲಾಸ್ನ ಅವಶ್ಯಕತೆ ಇದೆ, ಸೊ ಮೆನಿ ಸ್ಟೂಡೆಂಟ್ಸ್ ವರ್ ಆಸ್ಕಿಂಗ್ ಮೀ, ಹಾಗಾಗಿ ನಾನು ಆಗಸ್ಟ್ 15ನೇ ತಾರೀಕುವರೆಗೂ ನಾನು ಈ ಒಂದು ಕೋರ್ಸನ್ನು ಎಕ್ಸ್ಟೆಂಡ್ ಮಾಡ್ತಾ ಇದ್ದೀನಿ, ಈ ಒಂದು ಆಫರನ್ನು ಎಕ್ಸ್ಟೆಂಡ್ ಮಾಡ್ತಾ ಇದ್ದೀನಿ. ಸೊ ಯಾರಿಗೆಲ್ಲ ಈ ಒಂದು ಕೋರ್ಸ್ನ ಅವಶ್ಯಕತೆ ಇದೆ ಅವರೆಲ್ಲ ಇಲ್ಲಿ ಕಾಣಿಸ್ತಾ ಇರುವಂತಹ ನಂಬರ್ ಕೆಳಗಡೆ ಸ್ಕ್ರಾಲ್ ಆಗ್ತಾ ಇದೆ ನೋಡಿ, 884818983983ಗೆ ಕಾಲ್ ಮಾಡ್ಬೋದು. ಹಾಗೆ 9742610526ಗೆ ಕಾಲ್ ಮಾಡ್ಬೋದು. ಹಾಗೆ 8197018701 ಈ 3 ನಂಬರ್ಗಳಿಗೆ ನೀವು ಕಾಂಟ್ಯಾಕ್ಟ್ ಅನ್ನ ಮಾಡ್ಬೋದು. ಇಫ್ ಇನ್ ಕೇಸ್ ಇದು ನನ್ನ ಪರ್ಸನಲ್ ನಂಬರ್ ಆಗಿರುತ್ತೆ, ಇಫ್ ಇನ್ ಕೇಸ್ ನಾನು ಕಾಲ್ ರಿಸೀವ್ ಮಾಡ್ತಾ ಇಲ್ಲ ಅಂತಂದ್ರೆ ಈ 2 ನಂಬರ್ಸ್ಗಳಿಗೆ ನೀವು ಕಾಂಟ್ಯಾಕ್ಟ್ ಮಾಡ್ಬೋದು. ಇಫ್ ಇನ್ ಕೇಸ್ ನೀವೇನಾದ್ರು ನನಗೆ ಕಾಲ್ ಮಾಡಿದ್ರೆ ನಾನು ಖಂಡಿತವಾಗ್ಲೂ ವಾಪಸ್ ಕಾಲ್ ಮಾಡ್ತೀನಿ ನಿಮಗೆ, ಆಯ್ತಾ? ಐ ಅಶ್ಯೂರ್ ಯು ದಟ್. ಸೊ ಪ್ರಶ್ನೆಗಳನ್ನ ಮುಂದುವರ್ಸ್ಕೊಂತ ಹೋಗೋಣ. ಸೊ ಆಲ್ರೆಡಿ ಯಾರು ನಮ್ಮ ಕೋರ್ಸ್ಗೆ ಜಾಯ್ನ್ ಆಗಿದ್ದೀರಾ, ಸಾರಿ. ಸೊ ಒಂದ್ಸರಿ ಹೇಳಬೇಕು ಅಂತ ಅನಿಸ್ತು, ಹೇಳಿದೆ. ಸೊ ಪ್ರಾಕ್ಟೀಸ್ ಕ್ವೆಶನ್ಸ್, ಪ್ರಿಪೋಸಿಷನ್ಸ್ನ ಮೇಲೆ ಬಂದಿರುವಂತಹ PYQಗಳನ್ನು ನಾವು ಈ ಒಂದು ಕ್ಲಾಸ್ನಲ್ಲಿ ಡಿಸ್ಕಸ್ ಮಾಡೋಣ. ಸೊ ಮೊದಲನೇದಾಗಿ, ಐ ಹ್ಯಾವ್ ಬೀನ್ ವೇಟಿಂಗ್ ಫಾರ್ ದಿ ಬಸ್ ಡ್ಯಾಶ್ 8:30 AM. ಸೊ ನಾನು ನಿಮ್ಮೆಲ್ಲರಿಗೂ ಹೇಳ್ಕೊಟ್ಟಿದ್ದೀನಿ ಈ ಒಂದು ವಾಕ್ಯದ ಅರ್ಥ ಏನು. 8:30ಯಿಂದ, ರಾತ್ರಿ 8:30ಯಿಂದ ನಾನು ಈ ಒಂದು ಬಸ್ಗಾಗಿ ಕಾಯ್ತಾ ಇದ್ದೆ. ಐ ಹ್ಯಾವ್ ಬೀನ್ ವೇಟಿಂಗ್ ಫಾರ್ ದಿ ಬಸ್ ಡ್ಯಾಶ್ 8:30 AM. ಇಲ್ಲಿ ಕೊಟ್ಟಿರುವಂಥದ್ದು ಏನಪ್ಪ, ಸ್ಟಾರ್ಟಿಂಗ್ ಪಾಯಿಂಟ್. ಸೊ ಸ್ಟಾರ್ಟಿಂಗ್ ಪಾಯಿಂಟ್ ಅನ್ನ ಕೊಟ್ಟಾಗ ನಾವು ಯಾವ ಒಂದು ಪ್ರಿಪೋಸಿಷನ್ ಅನ್ನ ಬಳಸಬೇಕು ಅಂತ ಹೇಳಿದೆ, ಎಸ್ ಫಾರ್ ಸ್ಟಾರ್ಟ್, ಎಸ್ ಫಾರ್ ಸಿನ್ಸ್. ಸೊ ಸಿನ್ಸ್ ಅನ್ನುವಂತಹ ಪ್ರಿಪೋಸಿಷನ್ ಅನ್ನ ಬಳಸಬೇಕು, ಹೌದಲ್ವಾ? ಸೊ ಪ್ರಿಪೋಸಿಷನ್ ಮುಗೀತು, ಆಪ್ಷನ್ ಬಿ ಸಿನ್ಸ್ ಅನ್ನುವಂಥದ್ದು ಬಂತು. ಹಾಗಾದ್ರೆ ಇಲ್ಲಿ ಬಳಸಿರುವಂತಹ ಟೆನ್ಸಸ್ ಅನ್ನ ಒಂದ್ಸರಿ ರಿವೈಸ್ ಮಾಡೋಣ. ಟೆನ್ಸ್ ಅನ್ನ ರಿವೈಸ್ ಮಾಡಿ. ಇದರಲ್ಲಿ ಐ ಹ್ಯಾವ್ ಬೀನ್ ವೇಟಿಂಗ್, ಇಲ್ಲಿ ಹ್ಯಾವ್ ಬೀನ್ ವೇಟಿಂಗ್ ಒಂದು ಕ್ರಿಯೆ 8:30ಯಿಂದ ಸ್ಟಾರ್ಟ್ ಆಗಿ, ಒಂದು ಟೈಮಿಂದ ಸ್ಟಾರ್ಟ್ ಆಗಿ ಕಂಟಿನ್ಯೂ ಆಗ್ತಾ ಇದ್ರೆ, ಇನ್ನು ಇಲ್ಲಿವರೆಗೂ ಕಾಯ್ತಾ ಇದ್ದೀನಿ, ಐ ಹ್ಯಾವ್ ಬೀನ್ ವೇಟಿಂಗ್, ಇನ್ನು ಇವಾಗೂ ಪ್ರೆಸೆಂಟ್ಗೂ ನಡೀತಾ ಇದೆ ಕ್ರಿಯೆ ಅಂತ ಅಂದ್ರೆ ಇದ್ರ ಅರ್ಥ ಏನು, ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಸ್. ಹೆಂಗ್ ಸರ್ ಕಂಡುಹಿಡಿಯೋದು ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಅಂತ? ನೋಡಿ, ಹ್ಯಾವ್ ಅನ್ನುವಂಥದ್ದಿದೆ, ಹ್ಯಾವ್ ಅಂತ ಇದ್ರೆ ಪ್ರೆಸೆಂಟ್, ಹ್ಯಾಡ್ ಇದ್ದಿದ್ರೆ, ಹ್ಯಾಡ್ ಬೀನ್ ವೇಟಿಂಗ್ ಅಂದಿದ್ರೆ ಹ್ಯಾಡ್ ಅಂದ್ರೆ ಪಾಸ್ಟ್, ವಿಲ್ ಹ್ಯಾವ್ ಅಂತ ಕೊಟ್ಟಿದ್ರೆ, ಒಂದ್ ವೇಳೆ ವಿಲ್ ಹ್ಯಾವ್ ಅಂತ ಕೊಟ್ಟಿದ್ರೆ ವಿಲ್ ಅನ್ನುವಂಥದ್ದು ಫ್ಯೂಚರ್. ಸೊ ಇವಾಗ ಗೊತ್ತಾಯ್ತು ನನಗೆ, ಪ್ರೆಸೆಂಟ್ ಅಂತ ಹ್ಯಾಸ್ ಅಂತ ಬಂದಿದೆ, ಹ್ಯಾವ್ ಅಂತ ಬಂದಿದೆ, ಪ್ರೆಸೆಂಟ್ ಟೆನ್ಸ್. ಒಂದ್ ವೇಳೆ ಹ್ಯಾಸ್ ಬಂದ್ರು ಕೂಡ ಪ್ರೆಸೆಂಟ್ ಟೆನ್ಸ್, ಆಯ್ತಾ? ಶಿ ಹ್ಯಾಸ್ ಬೀನ್ ವೇಟಿಂಗ್ ಫಾರ್ ದಿ ಬಸ್ ಅಂದ್ರು ಪ್ರೆಸೆಂಟ್ ಟೆನ್ಸ್. ಬೀನ್ ಅಂತ ಇದೆ ಪರ್ಫೆಕ್ಟ್, ವೇಟಿಂಗ್ ಅಂತ ಇದೆ, ವೇಟಿಂಗ್ ಅನ್ನುವಂಥದ್ದು ಕಂಟಿನ್ಯೂಸ್ ಕ್ರಿಯೆಯನ್ನು ತೋರಿಸ್ತಾ ಇದೆ, ಕಂಟಿನ್ಯೂಸ್, ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಸ್. ಅರ್ಥ ಆಯ್ತಾ? ಟೆನ್ಸ್ ಅನ್ನ ಒಂದ್ಸರಿ ರಿವೈಸ್ ಮಾಡಿದ್ವಾ? ಮುಂದಿನ ಪ್ರಿಪೋಸಿಷನ್ ಕ್ವೆಶನ್ಗೆ ಹೋಗೋಣ. 2ನೇ PYQ, ಪ್ಲೀಸ್ ಪುಟ್ ದ ಎಕ್ಸ್ಟ್ರಾ ಬ್ಲಾಂಕೆಟ್ಸ್ ಡ್ಯಾಶ್ ದ ಬೆಡ್ ಟು ಕೀಪ್ ವಾರ್ಮ್. ಅಂದ್ರೆ ಎಕ್ಸ್ಟ್ರಾ ಬ್ಲಾಂಕೆಟ್ಸ್ ಗಳನ್ನ ಬೆಡ್ ಮೇಲೆ ಹಾಕಿ ಅಂತ ಹೇಳ್ತಾ ಇದಾರೆ. ಯಾವ ಪದವನ್ನ ಬಳಸದೆ, ಬೆಡ್ ಮೇಲೆ ಅಂತ. ಮೇಲೆ ಎನ್ನುವಂಥದ್ದಕ್ಕೆ ಯಾವ ಪ್ರಿಪೋಸಿಷನ್ ಬರುತ್ತೆ ಅಂತ ಹೇಳಿದ್ದೆ, ಆನ್ ದ ಬೆಡ್. ಪ್ಲೀಸ್ ಪುಟ್ ದ ಎಕ್ಸ್ಟ್ರಾ ಬ್ಲಾಂಕೆಟ್ ಆನ್ ದ ಬೆಡ್. ಇಲ್ಲಿ ನೋಡಿ, ಒಂದು ಬೆಡ್ ಇದೆ. ಸೊ ಒಂದು ಬೆಡ್ ಇದೆ, ಬೆಡ್ನ ಮೇಲೆ ಏನಾಗ್ತೀನಿ, ಬೆಡ್ನ ಮೇಲೆ ಒಂದು ಬ್ಲಾಂಕೆಟ್ ಅನ್ನ ಹಾಕ್ತೀನಿ, ಅಂದ್ರೆ ಒಂದು ಹೊದಿಕೆಯನ್ನ ಹಾಕ್ತೀನಿ, ಮತ್ತು ಈ ಬ್ಲಾಂಕೆಟ್ ಮತ್ತೆ ಬೆಡ್ ಟಚ್ ಆಗ್ತಿದೆ. ಬ್ಲಾಂಕೆಟ್ ಬೆಡ್ ಮೇಲೆ ಟಚ್ ಆಗ್ತಾ ಇರುತ್ತಲ್ವಾ, ಹಾಗಾಗಿ ಆನ್ ದ ಬೆಡ್. ಆಯ್ತಾ? ಆನ್ ದ ಬೆಡ್. ಮುಂದಿನ ಪ್ರಶ್ನೆ, ದ ಸೀಕ್ರೆಟ್ ವಾಸ್ ಶೇರ್ಡ್ ಡ್ಯಾಶ್ ದ 5 ಮೆಂಬರ್ಸ್ ಆಫ್ ದಿ ಕ್ಲಬ್.
ಸೊ ಇಲ್ಲಿ 2ಕ್ಕಿಂತ ಜಾಸ್ತಿ ವ್ಯಕ್ತಿಗಳಿದಾರಲ್ವಾ, 5 ಮೆಂಬರ್ಸ್, 5 ಜನಗಳ ನಡುವೆ ಈ ಒಂದು ಸೀಕ್ರೆಟ್ ಅನ್ನ ಶೇರ್ ಮಾಡಿದ್ರು ಅಂತ ಹೇಳ್ತಾ ಇದ್ದಾರೆ. ಸೊ ಇಲ್ಲಿ 2ಕ್ಕಿಂತ ಜಾಸ್ತಿ ಇದ್ರೆ ನಡುವೆ ಅನ್ನೋದ್ರಲ್ಲಿ ನಾವು ಬಿಟ್ವೀನ್ ಅನ್ನ ಬಳಸಲ್ಲ, ಅಮಾಂಗ್ ಅನ್ನ ಬಳಸ್ತೀವಿ. ಇಲ್ಲಿ ಬರುವಂತದ್ದು ಯಾವ ಒಂದು ಪ್ರಿಪೋಸಿಷನ್? ಅಮಾಂಗ್ ಅನ್ನುವಂಥದ್ದು. ಒಂದು ವೇಳೆ 2 ವಸ್ತುಗಳ ನಡುವೆ ಅಂತ ಕೊಟ್ರೆ ಬಿಟ್ವೀನ್. ಮೈ ಸ್ಕೂಲ್ ಈಸ್ ಬಿಟ್ವೀನ್ ಟೆಂಪಲ್ ಅಂಡ್ ದ ಶಾಪ್. ಸೊ ಒಂದು ಅಂಗಡಿ ಮತ್ತು ಟೆಂಪಲ್ ನ ನಡುವೆ ನನ್ನ ಸ್ಕೂಲ್ ಇದೆ ಅನ್ನುವಂಥದ್ದು ಬಿಟ್ವೀನ್ ಬರ್ತಾವಾಗ. 2 ವಸ್ತುಗಳ ನಡುವೆ ಇನ್ನೊಂದಿರುವಂಥದ್ದು. ಅಥವಾ 2 ವ್ಯಕ್ತಿಗಳ ನಡುವೆ ನಾನು ಕುತ್ಕೊಂಡ್ರೆ ಐ ಆಮ್ ಸಿಟ್ಟಿಂಗ್ ಬಿಟ್ವೀನ್ ಅಜಯ್ ಅಂಡ್ ಕೃಷ್ಣ. ಸೊ ಅಜಯ್ ಮತ್ತೆ ಕೃಷ್ಣರ ನಡುವೆ ನಾನು ಕೂತಿದ್ದೀನಿ, ಬಿಟ್ವೀನ್. ಆಯ್ತಾ? ಇಲ್ಲಿ 5 ಜನ ಅಂತ ಇದ್ದಾರೆ, ಹಾಗಾಗಿ ನಾವು ಅಮಾಂಗ್ ಅನ್ನ ಬಳಸ್ತೀವಿ. ನೆಕ್ಸ್ಟ್ ಪ್ರಶ್ನೆ, ವಾಟ್ ಆರ್ ಯು ಪ್ಲಾನಿಂಗ್ ಟು ಡೂ ದಿಸ್ ಸಮ್ಮರ್? ಸೊ ಏನ್ ಮಾಡಕ್ಕೆ ಹೊರಟಿದ್ದೀರಾ ಈ ಒಂದು ಸಮ್ಮರ್ ಅಲ್ಲಿ? ಡ್ಯಾಶ್ ವಿಸಿಟಿಂಗ್ ಯುವರ್ ಗ್ರ್ಯಾಂಡ್ ಪೇರೆಂಟ್ಸ್. ನಿಮ್ಮ ಗ್ರ್ಯಾಂಡ್ ಪೇರೆಂಟ್ಸ್ ಅನ್ನ ಮನೆಗೆ ಹೋಗೋದ್ ಬಿಟ್ಟು, ಅಂದ್ರೆ ನಿಮ್ಮ ಅಜ್ಜಿ ತಾತ ಮನೆಗೆ ಹೋಗೋದ್ ಬಿಟ್ಟು ಹೊರತುಪಡಿಸಿ ಬೇರೆ ಏನ್ ಕೆಲಸ ಮಾಡ್ತೀರಾ ಅಂತ. ಹೊರತುಪಡಿಸಿ ಅಂತ ಅಂದಾಗ, ಹೊರತುಪಡಿಸಿ ಅಂತ ಪದವನ್ನ ನಾನು ಬಳಸಿದ್ರೆ ಯಾವ್ದು ಬರ್ಬೇಕು ಸರ್? ಬಿಸೈಡಾ ಬಿಸೈಡ್ಸಾ? ಬಿಸೈಡ್ ಅಂದ್ರೆ ಪಕ್ಕದಲ್ಲಿ ಅಂತ ಅರ್ಥ. ನನ್ನ ಪಕ್ಕದಲ್ಲಿ ಬಂದು ಕುತ್ಕೋ, ಸಿಟ್ ಬಿಸೈಡ್ ಮೀ, ನನ್ನ ಪಕ್ಕದಲ್ಲಿ ಬಂದು ಕುತ್ಕೋ ಅಂದ್ರೆ ಬಿಸೈಡ್. ಆದ್ರೆ ಬಿಸೈಡ್ಸ್ ಯಾವಾಗ? ಹೊರತುಪಡಿಸಿ ಅಂತ ಬಳಸ್ತೀವಿ. ಸೊ ಇಲ್ಲಿ ನಿಮ್ಮ ಅಜ್ಜಿ ತಾತರನ್ನ ಭೇಟಿ ಮಾಡೋದ್ ಅಲ್ಲದೆ ಅದರ ಜೊತೆಗೆ ಅದನ್ನ ಹೊರತುಪಡಿಸಿ ಯಾವ ಕೆಲಸವನ್ನ ಏನ್ ಮಾಡ್ತೀರಾ ನೀವು ಸಮ್ಮರ್ ಅಲ್ಲಿ ಅಂತ ಹೇಳ್ತಾ ಇರುವಂತದ್ದು. ಸೊ ಇಲ್ಲಿ ಹೊರತುಪಡಿಸಿ, ಜೊತೆಯಲ್ಲಿ, ಅಥವಾ ಅದನ್ನ ಬಿಟ್ಟು ಬೇರೆ ಏನ್ ಮಾಡ್ತೀರಾ ಅಂತ ಬಂದಾಗ ಬಿಸೈಡ್ಸ್ ಅನ್ನುವಂತಹ ಪದವನ್ನ ನಾವು ಬಳಸ್ತೀವಿ. ಬಿಸೈಡ್ಸ್. ಮುಂದಿನ ಪ್ರಶ್ನೆ ನೋಡಿ, ವೆರಿ ಇಂಟ್ರೆಸ್ಟಿಂಗ್ ಕ್ವೆಶನ್. ದ ಕ್ಯಾಟ್ ಜಂಪ್ಡ್ ಡ್ಯಾಶ್ ದ ಫಿಶ್ ಬೌಲ್ ಟು ಕ್ಯಾಚ್ ದ ಗೋಲ್ಡ್ ಫಿಶ್. ಸೊ ಒಂದು ಫಿಶ್ ಬೌಲ್ ಇದೆ, ಒಂದು ಫಿಶ್ ಬೌಲ್ ಇದೆ. ಏನಿದೆ? ಇಲ್ಲೊಂದು ಫಿಶ್ ಬೌಲ್ ಇದೆಯಪ್ಪ. ಇದೆಲ್ಲ ಮೀನ್ಗಳು ಅನ್ಕಳಿ, ಮೀನ್ಗಳ ತರ ಇಲ್ಲ, ಮೀನ್ ಅನ್ಕಳಿ. ಆಯ್ತಾ? ಒಂದು ಫಿಶ್ ಅಕ್ವೇರಿಯಂ, ಫಿಶ್ ಟ್ಯಾಂಕ್ ಇದೆ, ಇವೆಲ್ಲ ಮೀನ್ಗಳಿದಾವೆ. ಸೊ ಇಲ್ಲಿ ಮೀನನ್ನ ಹಿಡಿಯೋದಕ್ಕೆ ಕ್ಯಾಟು ಈಚೆಯಿಂದ ಏನ್ ಮಾಡ್ತು? ಈ ಒಂದು ಕ್ಯಾಟ್, ಇದು ಕ್ಯಾಟ್ ತರ ಇಲ್ಲ, ಕ್ಯಾಟ್ ಅನ್ಕೊಳ್ಳಿ. ಈ ಒಂದು ಕ್ಯಾಟ್ ಏನ್ ಮಾಡ್ತು? ಕ್ಯಾಟು ಫಿಶ್ ನ ಆ ಒಂದು ಫಿಶ್ ಪಾಂಡ್ ಒಳಗಡೆ, ಆ ಒಂದು ಫಿಶ್ ಟ್ಯಾಂಕ್ ಒಳಗಡೆ ಜಿಗಿತು. ಸೊ ಇಲ್ಲಿ ಒಳಗೆ ಜಿಗಿತು ಅಂತ ಬಂದಾಗ, ಒಳಗೆ ಜಿಗಿಯುವುದನ್ನ ನಾವು ಏನಂತ ಕರಿತೀವಿ? ಇನ್ ಟು ದ ಫಿಶ್ ಬೌಲ್. ಒಳಗೆ ಜಿಗಿತು, ಇಟ್ ಜಂಪ್ಡ್ ಇನ್ ಟು ದ ಫಿಶ್ ಬೌಲ್ ಅಂತ ಬರುತ್ತೆ. ಸೊ ಇನ್ ಟು ಅಂತ ನಾವು ಬಳಸ್ತೀವಿ. ಅರ್ಥ ಆಯ್ತಲ್ವಾ? ಈಸಿ ಇದೆ ಅಲ್ವಾ? ಪ್ರಿಪೋಸಿಷನ್ಸ್ ಅನ್ನುವಂಥದ್ದು ಈಸಿ ಇದೆ ಅಲ್ವಾ? ಮಾಡ್ಬೋದಲ್ವಾ ನಾವು ಸುಲಭವಾಗಿ? ಮುಂದಿನ ಪ್ರಶ್ನೆ ಹೋಗೋಣ. 6ನೇ ಪ್ರಶ್ನೆಯನ್ನ ನೋಡಿ. ಈ ವಾಕ್ಡ್ ಡ್ಯಾಶ್ ದ ಟನಲ್ ಟು ಗೆಟ್ ಟು ದ ಅದರ್ ಸೈಡ್ ಆಫ್ ದಿ ಮೌಂಟೇನ್. ಸೊ ನಾನು ಕ್ಲಾಸ್ ಮಾಡ್ಬೇಕಾದ್ರೆ ನಿಮ್ಗೆಲ್ಲರಿಗೂ ಹೇಳ್ಕೊಟ್ಟಿದ್ದೆ, ಯಾವಾಗ ನಾವು ಅಕ್ರಾಸ್ ಅನ್ನ ಬಳಸ್ತೀವಿ, ನಾನು ಆ ಒಂದು ಬೆಟ್ಟದ ಮೇಲೆ ಹಾರ್ಕೊಂಡು ಈ ಕಡೆಗೆ ಬಂದೆ. ಸೊ ಒಂದು ಬದಿಯಿಂದ ಇನ್ನೊಂದು ಬದಿಗೆ ಮೇಲಿಂದ ಬಂದ್ರೆ ಅದನ್ನ ಅಕ್ರಾಸ್ ಅಂತ ಕರಿತೀವಿ. ಆದ್ರೆ ಒಂದು ಬದಿಯಿಂದ ಇನ್ನೊಂದು ಬದಿಗೆ ಒಳಕ್ಕೆ ಹೋಗಿ ಈಚೆಗೆ ಬರುವಂತದ್ದು ಟನಲ್. ಸೊ ಟನಲ್ ಏನ್ ಮಾಡುತ್ತೆ? ಮೌಂಟೇನಿನ ಒಳಗೆ ಹೋಗಿ ಈಚೆಗೆ ಬರುತ್ತೆ, ಆ ಬೆಟ್ಟದ ಒಳಗೆ ಹೋಗಿ ಈಚೆಗೆ ಬರುವಂತದ್ದು. ಇದಕ್ಕೆ ನಾವು ಏನಂತ ಬಳಸ್ತೀವಿ? ಥ್ರೂ ಅನ್ನುವಂಥದ್ದನ್ನ ಬಳಸ್ತೀವಿ. ವಿ ವಾಕ್ಡ್ ಥ್ರೂ ದ ಟನಲ್. ವಿ ವಾಕ್ಡ್ ಥ್ರೂ ದ ಟನಲ್ ಟು ಗೆಟ್ ಟು ದಿ ಅದರ್ ಸೈಡ್ ಆಫ್ ದಿ ಮೌಂಟೇನ್. ಸೊ ಬೆಟ್ಟದ ಈ ಬದಿಯಿಂದ, ಈ ತುದಿಯಿಂದ, ಈ ಬದಿಯಿಂದ ಆ ಬದಿಗೆ ನಾವು ಹೇಗೆ ಹೋಗ್ತೀವಿ? ಒಳಗೆ ಹೋಗಿ ಹೊರಗಡೆ ಬರ್ತೀವಿ. ಅದನ್ನ ಥ್ರೂ ಅಂತ ಬಳಸ್ತೀವಿ ನಾವು. ದ ಕಾರ್ಪೆಂಟರ್ ಫಿಕ್ಸ್ ದ ಬ್ರೋಕನ್ ಚೇರ್ ಡ್ಯಾಶ್ ಹ ಹ್ಯಾಮರ್. ಸೊ ಯಾವುದಾದ್ರೂ ಇನ್ಸ್ಟ್ರೂಮೆಂಟ್ ಅನ್ನ ಬಳಸ್ಕೊಂಡು ನಾನು ಒಂದು ಕ್ರಿಯೆಯನ್ನ ಮಾಡಿದಾಗ, ಯಾವುದಾದ್ರೂ ಇನ್ಸ್ಟ್ರೂಮೆಂಟ್ ಅನ್ನ ಬಳಸ್ಕೊಂಡ್ರೆ ನಾನು ಏನನ್ನ ಬಳಸ್ಬೇಕು? ವಿತ್ ಅನ್ನ ಬಳಸ್ಬೇಕು. ವಿತ್. ಸೊ ಇಲ್ಲಿದೆ ನೋಡಿ, ಪ್ರಿಪೋಸಿಷನ್ ಆಫ್, ಎಸ್, ಪ್ರಿಪೋಸಿಷನ್ ಆಫ್ ಮೀನ್ಸ್ ಅಥವಾ ಇನ್ಸ್ಟ್ರೂಮೆಂಟ್. ಒಂದು ಇನ್ಸ್ಟ್ರೂಮೆಂಟ್ ಅನ್ನ ಬಳಸಿದಾಗ, ಯೂಸಿಂಗ್ ಸಮಥಿಂಗ್, ಕಟ್ ಇಟ್ ವಿತ್ ಸಿಸರ್ಸ್, ರಿಪೇರ್ ಇಟ್ ವಿತ್ ಹ್ಯಾಮರ್. ಸೊ ಯಾವ್ದಾದ್ರೂ ಇನ್ಸ್ಟ್ರೂಮೆಂಟ್ ಅನ್ನ ಬಳಸಿದಾಗ ನಾನು ಯಾವ್ದನ್ನ ಬರಿಬೇಕು, ಯಾವ ಪ್ರಿಪೋಸಿಷನ್ ಅನ್ನ ಹಾಕ್ಬೇಕು?
ವಿತ್ ಅನ್ನುವಂತಹ ಪ್ರಿಪೋಸಿಷನ್ ಅನ್ನ ಹಾಕ್ಬೇಕಾಗತ್ತೆ. ಹೌದಲ್ವಾ? ಸೊ ಇಲ್ಲಿ ಯಾವ ಒಂದು ಪ್ರಿಪೋಸಿಷನ್ ಬರುತ್ತೆ? ವಿತ್ ಅನ್ನುವಂಥದ್ದು ಬರುತ್ತೆ. ಯಾಕೆ? ಇಲ್ಲಿ ಹ್ಯಾಮರ್ ಅನ್ನ ಬಳಸ್ಕೊಂಡು, ಸುತ್ತಿಗೆಯನ್ನ ಬಳಸ್ಕೊಂಡು ಕಾರ್ಪೆಂಟರ್ ಏನ್ ಮಾಡ್ದ? ಈ ಒಂದು ಚೇರ್ನ, ಈ ಒಂದು ಕುರ್ಚಿಯನ್ನ ಸರಿಪಡಿಸ್ದ ಅಂತ ಬರುವಂಥದ್ದು. ಹಾಗಾಗಿ ಯಾವ್ದು ಸರಿಯಾಗಿ ಬರುತ್ತೆ? ವಿತ್ ಅ ಹ್ಯಾಮರ್ ಅನ್ನುವಂಥದ್ದು ರೈಟ್ ಆನ್ಸರ್, ರೈಟ್ ಪ್ರಿಪೋಸಿಷನ್ಸ್. ಅರ್ಥ ಆಯ್ತಾ? ಮುಂದಿನ ಪ್ರಶ್ನೆ ಹೋಗೋಣ. ಈ ಹ್ಯಾಡ್ ಟು ವಾಕ್ ಡ್ಯಾಶ್ ದ ಬಿಸಿ ಸ್ಟ್ರೀಟ್. ಸೊ ಒಂದು ಸ್ಟ್ರೀಟ್ ಇದೆ, ಒಂದು ರೋಡ್ ಇದೆ, ರೋಡ್ ನ ಮೇಲೆ ನಡ್ಕೊಂಡು ಹೋಗ್ಬೇಕಲ್ವಾ? ಸೊ ಹಿ ಹ್ಯಾಡ್ ಟು ವಾಕ್ ಅಕ್ರಾಸ್. ಸೊ ಮೇಲಿಂದ ನಡ್ಕೊಂಡ್ ಬರುವಂತದ್ದು, ಇಲ್ಲಿ ಅದೇ ಹೇಳಿದಲ್ವಾ, ಬೆಟ್ಟದ ಮೇಲಿಂದ, ರೋಡ್ ನ ಮೇಲಿಂದ. ಸೊ ಹಿ ಹ್ಯಾಡ್ ಟು ವಾಕ್ ಡ್ಯಾಶ್ ದ ಬಿಸಿ ಸ್ಟ್ರೀಟ್. ಸ್ಟ್ರೀಟ್ ಅಂದ್ರೆ ರಸ್ತೆ. ಸೊ ರಸ್ತೆಯ ಮೇಲೆ ನಡ್ಕೊಂಡು ಈ ಬದಿಯಿಂದ ಈ ಬದಿಗೆ ಬಂದ ಅಂತ ಹೇಳ್ತಾ ಇರುವಂತದ್ದು. ಸೊ ಮೇಲಿಂದ ಬರೋದಕ್ಕೆ ನಾವು ಯಾವ್ದನ್ನ ಬಳಸ್ತೀವಿ? ಅಕ್ರಾಸ್ ಅನ್ನ ಬಳಸ್ತೀವಿ. He had to walk across the busy street ಅಂತ. 9ನೇ ಪ್ರಶ್ನೆಯನ್ನ ನೋಡೋಣ. ದ ಲಿಟಲ್ ಗರ್ಲ್ ಸ್ಯಾಟ್ ಡ್ಯಾಶ್ ಹರ್ ಮದರ್ ಡ್ಯೂರಿಂಗ್ ದ ಮೂವಿ. ಇಲ್ಲಿ ನೋಡಿ, ಇಲ್ಲಿ ಇದೊಂದು ಪ್ರಶ್ನೆಗೆ ಉತ್ತರ ಮಾಡಿ, ಆಮೇಲೆ ನಾನು ಇನ್ನೊಂದು ಪ್ರಶ್ನೆಯನ್ನ ಇದೇ ಪ್ರಶ್ನೆಯಲ್ಲಿ ಕೇಳ್ತೀನಿ. ದ ಲಿಟಲ್ ಗರ್ಲ್ ಸ್ಯಾಟ್ ಡ್ಯಾಶ್ ಹರ್ ಮದರ್ ಡ್ಯೂರಿಂಗ್ ದ ಮೂವಿ ಅಂದ್ರೆ ಮೂವಿ ನಡೆಯುವಂತಹ ಹೊತ್ನಲ್ಲಿ ಆ ಒಂದು ಚಿಕ್ಕ ಹುಡುಗಿ, ಪುಟ್ಟ ಹುಡುಗಿ ಯಾರ ಪಕ್ಕ ಕೂತಿದ್ರು? ಅಮ್ಮನ ಪಕ್ಕ. ಸೊ ಪಕ್ಕ ಅನ್ನುವಂಥದ್ದು ಬರ್ತದೆ ಇಲ್ಲಿ, ಪಕ್ಕದಲ್ಲಿ. ಸೊ ಪಕ್ಕದಲ್ಲಿ ಅಂತಂದ್ರೆ ನಾನು ಏನ್ ಹೇಳ್ದೆ? ಇಲ್ಲೇ ಇದೆ ನೋಡಿ, ಪಕ್ಕದಲ್ಲಿ, ಬಿಸೈಡ್. ಸೊ ಬಿಸೈಡ್, ಬಿಸೈಡ್ಸ್ ಅಂದ್ರೆ ಹೊರತುಪಡಿಸಿ ಅಂತ. ಇಲ್ಲಿ ಬಿಸೈಡ್ಸ್ ಬರಲ್ಲ, ಬಿಸೈಡ್ ಬರುತ್ತೆ. ಹಾಗೆ ಈ ಒಂದು ಪ್ರಶ್ನೆಯಲ್ಲಿ ಇನ್ನೊಂದು ಅಂಶವನ್ನ ಗಮನಿಸಬೇಕು. ಡ್ಯೂರಿಂಗ್ ಅನ್ನುವಂಥದ್ದು, ಡ್ಯೂರಿಂಗ್ ಅನ್ನುವಂಥದ್ದು ಕೂಡ ಪ್ರಿಪೋಸಿಷನ್ ಅನ್ನೇ. ಸೊ ಇಡೀ ಮೂವಿ ನಡೆಯುವಂತಹ ಸಮಯದಲ್ಲಿ, ಇಡೀ ಸಮಯದಲ್ಲಿ ಡ್ಯೂರಿಂಗ್ ಅನ್ನ ನಾವು ಬಳಸ್ತೀವಿ. ಸೊ ಏನನ್ನ ಬಳಸ್ತೀವಿ? ಡ್ಯೂರಿಂಗ್ ಅಂತ ಬಳಸ್ತೀವಿ. ಜಸ್ಟ್ ಅ ಸೆಕೆಂಡ್. ನೆಕ್ಸ್ಟ್ ಪ್ರಶ್ನೆ. ಐ ಲಿವ್ ಡ್ಯಾಶ್ ಲಂಡನ್ ಬಟ್ ಐ ಆಮ್ ಕರೆಂಟ್ಲಿ ಸ್ಟೇಯಿಂಗ್ ಡ್ಯಾಶ್ ಅ ಸ್ಮಾಲ್ ಹೋಟೆಲ್. ಸೊ ಇಲ್ಲಿ ಬರುವಂತದ್ದು ಐ ಲಿವ್ ಡ್ಯಾಶ್ ಲಂಡನ್. ಲಂಡನ್ ಅನ್ನುವಂಥದ್ದು ಏನು? ಸಿಟಿ. ಸೊ ಇಲ್ಲಿ ಸಿಟಿ ಆಗಿರೋದ್ರಿಂದ ಇಲ್ಲಿ ನಾನು ಏನನ್ನ ಬಳಸ್ತೀನಿ? ಐ ಲಿವ್ ಇನ್ ಲಂಡನ್, ಐ ಲಿವ್ ಇನ್ ಬೆಂಗಳೂರು, ಐ ಲಿವ್ ಇನ್ ಕೋಲಾರ್, ಐ ಲಿವ್ ಇನ್ ಬೆಳಗಾವಿ, ಐ ಲಿವ್ ಇನ್ ಹುಬ್ಳಿ, ಐ ಲಿವ್ ಇನ್ ಧಾರವಾಡ್, ಐ ಲಿವ್ ಇನ್ ಮೈಸೂರ್. ಸೊ ಯಾವಾಗ ನಾನು ಸಿಟಿಯ ಹೆಸರನ್ನ ಬಳಸ್ತೀನಿ ಆವಾಗ ಯಾವ ಪ್ರಿಪೋಸಿಷನ್ ಬರಬೇಕು? ಇನ್ ಅನ್ನುವಂತಹ ಪ್ರಿಪೋಸಿಷನ್ ಬರಬೇಕು. ಇದಾದ ಮೇಲೆ ಬರುವಂತದ್ದು ಬಟ್ ಐ ಆಮ್ ಕರೆಂಟ್ಲಿ ಸ್ಟೇಯಿಂಗ್ ಆಟ್ ಅ ಸ್ಮಾಲ್ ಹೋಟೆಲ್. ಆಟ್ ಅನ್ನ ನಾವು ಯಾವಾಗ ಬಳಸ್ತೀವಿ? ಒಂದು ಸ್ಪೆಸಿಫಿಕ್ ಪ್ಲೇಸ್ ನ ಹೇಳಿದಾಗ ಆಟ್ ಅ ಸ್ಮಾಲ್ ಹೋಟೆಲ್ ಅನ್ನುವಂಥದ್ದು ಬರಬೇಕು. ಆಯ್ತಾ? ಸೊ ಇದಕ್ಕೆ ಸರಿಯಾದ ಉತ್ತರ ಏನಾಗುತ್ತೆ? ಇನ್ ಆಟ್. ಬಟ್ ಐ ಆಮ್ ಕರೆಂಟ್ಲಿ ಸ್ಟೇಯಿಂಗ್ ಆಟ್ ಅ ಸ್ಮಾಲ್ ಹೋಟೆಲ್. ಇಲ್ಲೂ ಆಕ್ಚುಲಿ ಇನ್ ಅನ್ನುವಂಥದ್ದು ಸರಿಯಾಗಿ ಬರುತ್ತೆ. ಅಂದ್ರೆ ಹೋಟೆಲ್ನ ಒಳಗಡೆ, ಅಂದ್ರೆ ಒಳಗಡೆ ಒಂದು 4 ಗೋಡೆಯ ಒಳಗಡೆ ಇರುವಂತದ್ದನ್ನ ನಾವು ಇನ್ ಅಂತೀವಿ. ಸೊ ಹೋಟೆಲ್ ಒಳಗಡೆ ಇದ್ದೀನಿ ಅಂತ ಅಂತೀವಾ ಅಥವಾ ಹೋಟೆಲ್ ಅಲ್ಲಿ ಇದ್ದೀನಿ ಅಂತೀನ್ವಾ? ಸೊ ಹೋಟೆಲ್ನ ಒಳಗಡೆ ಅಂದ್ರೆ ವಾಸ, ಅಂದ್ರೆ ಇವಾಗ ನಾವು ರಿಸೈಡ್ ಮಾಡ್ತಾ ಇರುವಂತದ್ದು ಎಲ್ಲಿ ಅನ್ನುವಂಥದ್ದು. ಸೊ ಹಾಗಾಗಿ ಇನ್ ಅನ್ನುವಂಥದ್ದು ಆಪ್ಷನ್ ಅಲ್ಲಿ ಇನ್ ಅಂತ ಕೊಟ್ಟಿದ್ರೆ, ಇನ್ ಮತ್ತು ಇನ್ ಅಂತಿದ್ರೆ ಅದು ಕರೆಕ್ಟ್ ಆಗ್ತಿತ್ತು. ಬಟ್ ಇಲ್ಲಿ ಆಪ್ಷನ್ ನ ಪ್ರಕಾರ ಆಟ್ ಅ ಸ್ಮಾಲ್ ಹೋಟೆಲ್ ಅನ್ನುವಂಥ ಸ್ಪೆಸಿಫಿಕ್ ಪ್ಲೇಸ್ ಅನ್ನ ಬಂದಾಗ ನಾವು ಯೂಶಲಿ ಆಟ್ ಅಂತ ಬಳಸ್ತೀವಿ. ಐ ವಿಲ್ ಮೀಟ್ ಯು ಅಟ್ ದ ಬಸ್ ಸ್ಟಾಪ್, ಒಂದು ಸ್ಪೆಸಿಫಿಕ್ ಪ್ಲೇಸ್ ಅನ್ನ ಕೊಡುವಂಥದ್ದು. ಐ ವಿಲ್ ಮೀಟ್ ಯು ಅಟ್ ದ ಮಾಲ್. ಸೊ ಕ್ಲಾಸ್ ಮಾಡಬೇಕಾದ್ರೆ ಇನ್ನು ಮತ್ತೆ ಅಟ್ಗೆ ವ್ಯತ್ಯಾಸವನ್ನ ಹೇಳ್ಕೊಟ್ಟಿದೆ ನಿಮಗೆ ಪ್ರಿಪೋಸಿಷನ್ ಆಫ್ ಪ್ಲೇಸಸ್ ಅಲ್ಲಿ, ಹೌದಲ್ವಾ? ಸೊ ಮುಂದಿನ ಪ್ರಶ್ನೆ ಹೋಗೋಣ. ದ ಪೇಂಟಿಂಗ್ ವಾಸ್ ಕ್ರಿಯೇಟೆಡ್ ಡ್ಯಾಶ್ ಅ ಲೋಕಲ್ ಆರ್ಟಿಸ್ಟ್. ಸೊ ಯಾರು ಈ ಒಂದು ಪೇಂಟಿಂಗ್ ಅನ್ನ ಕ್ರಿಯೇಟ್ ಮಾಡಿದವರು? ಸೊ ಈ ಒಂದು ಪೇಂಟಿಂಗ್ ಅನ್ನ ಸೃಷ್ಟಿಸಿದವರು ಯಾರು? ಸೊ ಯಾರು ಕಾರಣಕರ್ತರಿರ್ತಾರಲ್ವಾ ಅವರಿಗೆ ಬಳಸುವಂತದ್ದು ಬೈ ಅಂತ. ಬೈ ಅ ಲೋಕಲ್ ಆರ್ಟಿಸ್ಟ್. ಇಟ್ ವಾಸ್ ಕ್ರಿಯೇಟೆಡ್ ಬೈ ಅ ಲೋಕಲ್ ಆರ್ಟಿಸ್ಟ್. ಒಬ್ಬ ಲೋಕಲ್ ಆರ್ಟಿಸ್ಟ್ ಇಂದ ಈ ಒಂದು ಪೇಂಟಿಂಗ್ ತಯಾರಿಸಲ್ಪಡ್ತು. ಸೊ ಯಾರಿಂದ? ಒಂದು ಬುಕ್ ಇರ್ಬೋದು, ಬುಕ್ ಯಾರಿಂದ ಬರೆಯಲ್ಪಡ್ತು? ಯಾರಿಂದ ಅಂದಾಗ ನಾವು ಬೈ ಅನ್ನುವಂತಹ ಪ್ರಿಪೋಸಿಷನ್ ಅನ್ನ ಯೂಸ್ ಮಾಡ್ತೀವಿ. ಅರ್ಥ ಆಯ್ತಾ? ಮುಂದಿನ ಪ್ರಶ್ನೆ ಹೋಗೋಣ. 12ನೇ ಪ್ರಶ್ನೆ. ವಿ ಹ್ಯಾವ್ ಲಿವ್ಡ್ ಇನ್ ದಿಸ್ ಅಪಾರ್ಟ್ಮೆಂಟ್ ಡ್ಯಾಶ್
10 years. ಡ್ಯಾಶ್ 10 years. ಏನ್ ಸರ್ ಇದಕ್ಕೆ? ಇಲ್ಲಿ ಏನ್ ಕೊಟ್ಟಿದ್ದಾರೆ ಸರ್? ಅವಧಿಯನ್ನ ಕೊಟ್ಟಿದ್ದಾರೆ. ಎಷ್ಟು ವರ್ಷಗಳ ಕಾಲ ಅವಧಿಯನ್ನ, ಡ್ಯೂರೇಷನ್ ಅನ್ನ ಕೊಟ್ಟಿದ್ದಾರೆ. ಒಂದು ವೇಳೆ ಡ್ಯೂರೇಷನ್ ಅನ್ನ ಕೊಟ್ರೆ ಇಲ್ಲಿ ಬರುವಂತದ್ದು ಫಾರ್. ಒಂದು ವೇಳೆ ಸ್ಟಾರ್ಟಿಂಗ್ ಪಾಯಿಂಟ್ ಅನ್ನ ಕೊಟ್ರೆ ಶುರುವಾಗಿರುವಂತಹ ದಿನಾಂಕವನ್ನ ಅಥವಾ ದಿನವನ್ನ ಅಥವಾ ವರ್ಷವನ್ನ ಕೊಟ್ಟಾಗ ಸಿನ್ಸ್ ಬರುತ್ತೆ. ಬಟ್ ಇಲ್ಲಿ ಸ್ಟಾರ್ಟಿಂಗ್ ಪಾಯಿಂಟ್ ಕೊಟ್ಟಿಲ್ಲ, ಡ್ಯೂರೇಷನ್ ಅನ್ನ ಕೊಟ್ಟಿದ್ದಾರೆ. ಹಾಗಾಗಿ ಸಿನ್ಸ್ ಬರಲ್ಲ, ಫಾರ್ ಬರುತ್ತೆ. ಫಾರ್ ಮತ್ತೆ ಸಿನ್ಸು ಕನ್ಫ್ಯೂಸಿಂಗ್ ಪೇರ್, ನೆನ್ಪಿಟ್ಕೊಳ್ಳಿ. ಅವಧಿ ಅಂತ ಬಂದಾಗ ಫಾರ್, ಸ್ಟಾರ್ಟಿಂಗ್ ಪಾಯಿಂಟ್ ಕೊಟ್ರೆ ಸಿನ್ಸ್. ಒಂದ್ಸರಿ ಟೆನ್ಸ್ ಅನ್ನ ಡಿಸ್ಕಸ್ ಮಾಡೋಣ. ಇದರಲ್ಲಿ ಯಾವ ಟೆನ್ಸ್ ಬರುತ್ತೆ? ಇಲ್ಲಿ ಫಾರ್ ಅನ್ನುವಂತಹ ಪ್ರಿಪೋಸಿಷನ್ ಬರುತ್ತೆ ಅಂತ ಗೊತ್ತಾಯ್ತು. ಗುಡ್ ಎನಫ್. ವಿ ಹ್ಯಾವ್ ಲಿವ್ಡ್ ಇನ್ ದಿಸ್ ಅಪಾರ್ಟ್ಮೆಂಟ್. ಹ್ಯಾವ್ ಲಿವ್ಡ್. ಸೊ ಒಂದು ವೇಳೆ ನನ್ನ ವಾಕ್ಯದಲ್ಲಿ ಹ್ಯಾವ್ ಅಂತ ಬಂದು ಲಿವ್ಡ್ ಅಂತ ಬಂದ್ರೆ, ಹ್ಯಾವ್ ಅಂದ್ರೆ ಪ್ರೆಸೆಂಟ್, ಲಿವ್ಡ್ ಅಂದ್ರೆ ಪರ್ಫೆಕ್ಟ್. ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್. ಹೌದಲ್ವಾ? ಮುಂದಿನ ಪ್ರಶ್ನೆಗೆ ಹೋಗೋಣ. ದ ಏರೋಪ್ಲೇನ್ ಫ್ಲೂ ಹೈ ಡ್ಯಾಶ್ ದ ಕ್ಲೌಡ್ಸ್. ಸೊ ಎಲ್ಲಿ ಏರೋಪ್ಲೇನ್ ಎಲ್ಲಿ ಹೋಗುತ್ತೆ? ಕ್ಲೌಡ್ಗಳ ಮೇಲೆ. ಸೊ ಕ್ಲೌಡ್ಗಳ ಮೇಲೆ, ಕ್ಲೌಡ್ಗೆ ಟಚ್ ಆಗ್ತಾ ಇರಲ್ಲ. ಅಬೌವ್ ದ ಕ್ಲೌಡ್ಸ್. ಅಬೌವ್ ದ ಕ್ಲೌಡ್ಸ್. ದ ಏರೋಪ್ಲೇನ್ ಫ್ಲೂ ಹೈ ಅಬೌವ್ ದ ಕ್ಲೌಡ್ಸ್ ಅನ್ನುವಂಥದ್ದು ಬರ್ತದೆ. ಅರ್ಥ ಆಯ್ತಾ? ಮೇಲೆ ಅನ್ನುವಂಥದ್ದು ಮೇಲ್ಗಡೆ ಅಂದ್ರೆ ಕ್ಲೌಡ್ಗಿಂತ ಮೇಲೆ ಏರೋಪ್ಲೇನ್ ಇದೆ, ಟಚ್ ಆಗ್ತಾ ಇರಲ್ಲ. ಕ್ಲೌಡ್ ಮೇಲೆ ಏರೋಪ್ಲೇನ್ ಹಿಂಗ್ ಕೂತಿರಲ್ಲ, ಹಾಗಾಗಿ ಆನ್ ಬರಲ್ಲ. ಮೇಲ್ಗಡೆ ಅಂತಂದಾಗ, ಟಚ್ ಆಗ್ತಿಲ್ಲ ಅಂದಾಗ ಅಬೌವ್ ಅಂತ ಕರಿತೀವಿ. ಅರ್ಥ ಆಯ್ತಾ? ಮುಂದಿನ ಪ್ರಶ್ನೆಯನ್ನ ನೋಡೋಣ. ದ ಬಾಲ್ ರೋಲ್ಡ್ ಡ್ಯಾಶ್ ದ ಸೋಫಾ. ಸೊ ಸೋಫಾ ಕೆಳಗಡೆ ಹೋಯ್ತು ಅಂತಂದ್ರೆ ಅಂಡರ್ ದ ಸೋಫಾ. ದ ಬಾಲ್ ರೋಲ್ಡ್ ಅಂಡರ್ ದ ಸೋಫಾ. ಸೋಫಾದ ಕೆಳಗಡೆ ಹೋಯ್ತು. 15ನೇ ಪ್ರಶ್ನೆ ನೋಡಿ. ಈ ರ್ಯಾನ್ ಡ್ಯಾಶ್ ದ ಫಿನಿಶ್ ಲೈನ್. ಸೊ ಸ್ಟಾರ್ಟಿಂಗ್ ಪಾಯಿಂಟ್ ಇರುತ್ತೆ, ಎಂಡಿಂಗ್ ಪಾಯಿಂಟ್ ಇರುತ್ತೆ. ಎಂಡಿಂಗ್ ಪಾಯಿಂಟ್ ಕಡೆಗೆ, ಆ ಕಡೆಗೆ ಅಂತ ಬಂದಾಗ ಯಾವ ಪ್ರಿಪೋಸಿಷನ್ ಬರುತ್ತೆ ಅಂತ ಹೇಳ್ದೆ? ಟುವರ್ಡ್ಸ್ ಅನ್ನುವಂತಹ ಪ್ರಿಪೋಸಿಷನ್ ಬರುತ್ತೆ ಅಂತ ಹೇಳ್ದೆ ಅಲ್ವಾ? ಸೊ ಟುವರ್ಡ್ಸ್ ಅನ್ನುವಂಥದ್ದು ಸರಿಯಾದ ಉತ್ತರ ಆಗುತ್ತೆ. ಓಕೆ. ಸೊ ಇನ್ನ ಮಿಕ್ಕಿರುವಂತಹ ಪ್ರಶ್ನೆಗಳು PYQಗಳು 16ನೇ ಪ್ರಶ್ನೆ ಇದೆ ನೋಡಿ, ಒಂದ್ಸರಿ ಉತ್ತರ ಮಾಡಕ್ಕೆ ಟ್ರೈ ಮಾಡಿ. 17ನೇ ಪ್ರಶ್ನೆ, 18ನೇ ಪ್ರಶ್ನೆ. ಪಾಸ್ ದ ವಿಡಿಯೋ ಅಂಡ್ ಆನ್ಸರ್ ಇಟ್. ಕಮೆಂಟ್ ನಲ್ಲಿ ಹಾಕಿ ಯಾವ ಆನ್ಸರ್ ಬರ್ಬೇಕಂತ ಪಾಸ್ ಮಾಡ್ಕೊಂಡು. 19ನೇ ಪ್ರಶ್ನೆಗೆ ಉತ್ತರ ಏನು, 20ನೇ ಪ್ರಶ್ನೆಗೆ ಉತ್ತರ ಏನು ಅನ್ನುವಂಥದ್ದನ್ನ ಪಾಸ್ ಮಾಡಿ ವಿಡಿಯೋವನ್ನ ಹಾಕಿ ಕಮೆಂಟ್ ಅಲ್ಲಿ. ಆಯ್ತಾ? ಇದೆಲ್ಲ ನಿಮ್ಗೆ ಹೋಮ್ವರ್ಕ್. ಓಕೆ, ದಿಸ್ ಈಸ್ ಯೋರ್ ಹೋಮ್ವರ್ಕ್ ಫಾರ್ ಟುಡೇ. ಹೋಮ್ವರ್ಕ್ ಮಾಡಬೇಕು, ನನಗೆ ಕಳಿಸ್ಬೇಕು. ಯಾವ ನಂಬರ್ಗೆ ಕಳಿಸ್ಬೇಕು? 8884818983. ಈ ಒಂದು ಕೋರ್ಸ್ಗೆ ಅಂತ ಒಂದು ಡಿಸ್ಕಷನ್ ಗ್ರೂಪ್ ಕೂಡ ಇದೆ. ಆ ಒಂದು ಡಿಸ್ಕಷನ್ ಗ್ರೂಪ್ ಅಲ್ಲಿ ಕೂಡ ನೀವು ಹೋಮ್ವರ್ಕ್ ಅನ್ನ ಕಳಿಸ್ಬೋದು. ಆಯ್ತಾ? ಸೊ ಎಸ್, ನಾನು ಆಗ್ಲೇ ಹೇಳ್ದಾಗೆ ಈ ಒಂದು ಕೋರ್ಸ್ಗೆ ಯಾರಿಗೆಲ್ಲ ಇಂಟ್ರೆಸ್ಟ್ ಇದೆ, ಈ ರೀತಿಯಾಗಿ ನಾವು PYQಗಳನ್ನ ಸಾಲ್ವ್ ಮಾಡ್ತೀವಿ ಪ್ರತಿಯೊಂದು ಟಾಪಿಕ್ ನ ನಂತರ. ಹಾಗೆ ಇದಾದ್ಮೇಲೆ ನಾವು ವೊಕ್ಯಾಬ್ಯುಲರಿಯನ್ನ ಟೀಚ್ ಮಾಡ್ತೀನಿ. ಆಯ್ತಾ? ವೊಕ್ಯಾಬ್ಯುಲರಿಯನ್ನ ಡಿಸ್ಕಸ್ ಮಾಡ್ತೀವಿ. ಸೊ ಯಾರಿಗೆಲ್ಲ ಈ ಒಂದು ಕೋರ್ಸ್ನ ಅವಶ್ಯಕತೆ ಇದೆ ಅವರೆಲ್ಲ ಈ ನಂಬರ್ಸ್ಗೆ ಕಾಲ್ ಮಾಡಬೇಕು. ಓಕೆ, ಮುಂದಿನ ಪ್ರಶ್ನೆಯನ್ನ ನೋಡಿ. ಸೊ ಮುಂದಿನ ಭಾಗ ನಮ್ಮ ಫೇವ್ರೆಟ್ ಅನ್ನೋದಕ್ಕಿಂತ KEA ಫೇವ್ರೆಟ್. KEA ಫೇವ್ರೆಟ್. KEA ಅವರು ಹೆಚ್ಚಾಗಿ ಕೇಳುವಂತಹ ಪ್ರಶ್ನೆಗಳು ವೊಕ್ಯಾಬ್ಯುಲರಿ. ಫಸ್ಟ್ ವೊಕ್ಯಾಬ್ಯುಲರಿಯಲ್ಲಿ ಇಡಿಯಮ್ಸ್ ಅನ್ನ ಡಿಸ್ಕಸ್ ಮಾಡೋಣ. ಇಡಿಯಮ್ಸ್ ಅಂದ್ರೆ ನುಡಿಗಟ್ಟುಗಳು. ಸೊ ನುಡಿಗಟ್ಟುಗಳನ್ನ ನೋಡೋಣ ನಾವು. ಕೆಲವೊಂದು ನುಡಿಗಟ್ಟುಗಳು. ವಾಟ್ ಡು ಯು ಮೀನ್ ಬೈ ಇಡಿಯಮ್ಸ್? ನುಡಿಗಟ್ಟು ಅಂತ ಅಂದ್ರೆ ಏನು? ಯಾವುದಾದರೂ ಒಂದು ವಾಕ್ಯ ಅಥವಾ ಒಂದು ಚಿಕ್ಕ ವಾಕ್ಯ, ಪುಟ್ಟ ವಾಕ್ಯ, ಫ್ರೇಸ್ ಅಂತ ಕರಿತೀವಿ. ಪುಟ್ಟ ವಾಕ್ಯ ಅಥವಾ ಒಂದು ವಾಕ್ಯ ಅಥವಾ ಒಂದು ಪದ ಹೇಳುತ್ತಿರುವಂತದ್ದು ಒಂದು, ಅದರ ಒಳಾರ್ಥ ಇನ್ನೊಂದು ಇದ್ದಾಗ ಅದನ್ನ ನಾವು ನುಡಿಗಟ್ಟುಗಳು ಅಂತ ಕರಿತೀವಿ. ಸೊ ನುಡಿಯಲ್ಲಿ ಕಟ್ಟಿರುವಂತಹ ಅರ್ಥ ನುಡಿಗಟ್ಟು. ಅರ್ಥ ಆಯ್ತಾ? ಎಸ್. ಅ ಬ್ಲೆಸ್ಸಿಂಗ್ ಇನ್ ಡಿಸ್ಗೈಸ್. ಅ ಬ್ಲೆಸ್ಸಿಂಗ್ ಇನ್ ಡಿಸ್ಗೈಸ್. ಬ್ಲೆಸ್ಸಿಂಗ್ ಇನ್ ಡಿಸ್ಗೈಸ್ ಅಂದ್ರೆ ಏನು? ಸೊ ಏನಾದ್ರೂ ಒಂದು ಕಾರ್ಯ, ಏನೋ ಒಂದಾಗಿರುತ್ತೆ, ನಾವು ಕೆಟ್ಟದಾಗಿದೆ ಅನ್ಕೊಂತೀವಿ, ಆದ್ರೆ ಅದು ಒಳ್ಳೇದೇ ಆಗಿರುತ್ತೆ.
ಒಂದು ಎಕ್ಸಾಂಪಲ್ ಕೊಡ್ಲಾ? ಸೊ ಒಂದು ಎಕ್ಸಾಂಪಲ್ ಕೊಡ್ಬೇಕು ಅಂತಂದ್ರೆ, ಇವಾಗ ನನಗೆ ಕೆಲಸವನ್ನ ಕಿತ್ಕೊಬಿಡ್ತಾರೆ. ನನ್ನಿಂದ ಪ್ರೈವೇಟ್ ಜಾಬಲ್ಲಿ ಇರ್ತೀನಿ, ನನ್ನ ಫೈರ್ ಮಾಡ್ಬಿಡ್ತಾರೆ, ಅಂದ್ರೆ ನನ್ನ ಕೆಲಸದಿಂದ ತೆಗ್ದಾಕ್ಬಿಡ್ತಾರೆ. ನಾನೇನ್ ಮಾಡ್ತೀನಿ, ನೆಕ್ಸ್ಟ್ ವರ್ಷ UPSC ಪ್ರಿಪೇರ್ ಆಗ್ತೀನಿ, IAS ಆಫೀಸರ್ ಆಗ್ಬಿಡ್ತೀನಿ. ಸೊ ಇಟ್ ವಾಸ್ ಅ ಬ್ಲೆಸ್ಸಿಂಗ್ ಇನ್ ಡಿಸ್ಗೈಸ್. ಆ ಒಂದು ಕೆಲಸದಿಂದ ತೆಗ್ದಾಕೋದಕ್ಕೆ ನಾನು UPSC ಪ್ರಿಪೇರ್ ಆಗೋಕ್ಕೆ ಚಾನ್ಸ್ ಸಿಕ್ತು. ಸೊ ಒಂದ್ ವೇಳೆ ನನ್ಗೆ ಆ ಕೆಲಸದಲ್ಲಿ ಕಂಟಿನ್ಯೂ ಆಗಿ ಹಂಗಿದ್ದಿದ್ರೆ ನಾನು IAS ಆಫೀಸರೇ ಆಗ್ತಿರ್ಲಿಲ್ಲ. ಸೊ ಆ ಬ್ಲೆಸ್ಸಿಂಗ್ ಇನ್ ಡಿಸ್ಗೈಸ್. ಬ್ಲೆಸ್ಸಿಂಗ್ ಇನ್ ಡಿಸ್ಗೈಸ್ ಅಂದ್ರೆ ನಾವು ಕೆಟ್ಟದಾಗಿದೆ ಅಂತ ಅನ್ಕೊಂತೀವಿ, ಆದ್ರೆ ಅದು ನಮ್ಗೆ ಒಳ್ಳೇದೇ ಆಗಿರುತ್ತೆ. ಸ್ವಲ್ಪ ಸಮಯದ ನಂತರ ಅದು ನಮ್ಗೆ ಗೊತ್ತಾಗುತ್ತೆ. ಸೊ ಅದನ್ನ ನಾವು ಬ್ಲೆಸ್ಸಿಂಗ್ ಇನ್ ಡಿಸ್ಗೈಸ್ ಅಂತ ಕರಿತೀವಿ. ಇಂಗ್ಲಿಷ್ ನಲ್ಲಿ ನೋಡೋದಾದ್ರೆ, ಸಮಥಿಂಗ್ ದಟ್ ಸೀಮ್ಸ್ ಬ್ಯಾಡ್ ಅಟ್ ಫಸ್ಟ್ ಬಟ್ ರಿಸಲ್ಟ್ಸ್ ಇನ್ ಸಮಥಿಂಗ್ ಗುಡ್ ಲೇಟರ್. ಸೊ ಫಸ್ಟ್ ಸ್ಟಾರ್ಟಿಂಗ್ ಅಲ್ಲಿ ಬ್ಯಾಡ್ ಅನ್ಸುತ್ತೆ, ಆಮೇಲೆ ಸ್ವಲ್ಪ ಸಮಯದ ನಂತರ ಅದು ಒಳ್ಳೇದೇ ಆಯ್ತು ನಮ್ಗೆ. ಆಗದೆಲ್ಲ ಒಳ್ಳೇದಕ್ಕೆ ಅಂತೀವಲ್ವಾ, ಅದು. ಟು ಬೀಟ್ ಅರೌಂಡ್ ದ ಬುಷ್. ಟು ಬೀಟ್ ಅರೌಂಡ್ ದ ಬುಷ್ ಅಂದ್ರೆ ಏನು? ಟು ಬೀಟ್ ಅರೌಂಡ್ ದ ಬುಷ್ ಅಂದ್ರೆ ಏನ್ ಪಾಯಿಂಟ್ ಇದೆ ಆ ಪಾಯಿಂಟ್ ಅನ್ನ ಬಿಟ್ಟು ಬೇರೆ ಎಲ್ಲ ಮಾತಾಡುವಂಥದ್ದು, ಸುತ್ತಿ ಬಳಸಿ ಮಾತಾಡುವಂಥದ್ದಕ್ಕೆ ನಾವು ಬೀಟ್ ಅರೌಂಡ್ ದ ಬುಷ್ ಅಂತೀವಿ. ಸುತ್ತಿ ಬಳಸಿ ಮಾತಾಡೋದು. ಸುತ್ತಿ ಬಳಸಿ ಮಾತಾಡ್ಬೇಡ ಅನ್ನಕ್ಕೆ ಏನಂತೀವಿ? ಡೋಂಟ್ ಬೀಟ್ ಅರೌಂಡ್ ದ ಬುಷ್ ಅಂತೀವಿ. ಸುತ್ತಿ ಬಳಸಿ ಮಾತಾಡ್ಬೇಡಪ್ಪ ಅಂತ. ಸೊ ಈ ಹಿಂದಿನ ಕ್ಲಾಸ್ಗಳಲ್ಲಿ ನಾವು ಹಿಟ್ ದ ನೇಲ್ ಆನ್ ದ ಹೆಡ್ ಅಂತ ಕರೆದಿದ್ವಿ ಅಂತ ಹೇಳ್ಕೊಟ್ಟಿದ್ದೆ ನಾನು. ಈ ನುಡಿಗಟ್ಟು ಅಂದ್ರೆ ಅರ್ಥ ಏನು? ಬೇರೆ ಎಲ್ಲ ಮಾತಾಡ್ಬೇಡ, ಇಂಪಾರ್ಟೆಂಟ್ ಪಾಯಿಂಟ್ ಏನಿದೆ ಅದಕ್ಕೆ ಬಾ, ಮ್ಯಾಟರ್ ಬಾ ಅಂತ. ಸೊ ಡೋಂಟ್ ಬೀಟ್ ಅರೌಂಡ್ ದ ಬುಷ್, ಹಿಟ್ ದ ನೇಲ್ ಆನ್ ದ ಹೆಡ್. ಸೊ ಮಳೆಯ ತಲೆ ಮೇಲೆ ಹೊಡಿಬೇಕು ಅಂದ್ರೆ ಇದ್ದಿದ್ದಂಗೆ ಹೇಳ್ಬೇಕು, ಅಥವಾ ಮ್ಯಾಟರ್ ಬರಬೇಕು, ಇಂಪಾರ್ಟೆಂಟ್ ಏನಿದೆ ಅದನ್ನ ಮಾತಾಡು, ಸುಮ್ಮನೆ ಸುತ್ತಿ ಬಳಸಿ ಮಾತಾಡ್ಬೇಡ ಅಂತ. ಟು ಬೀಟ್ ಅರೌಂಡ್ ದಿ ಬುಷ್ ಅನ್ನುವಂಥದ್ದು. ಸ್ಪಿಲ್ ದ ಬೀನ್ಸ್. ಸೊ ಸ್ಪಿಲ್ ದ ಬೀನ್ಸ್ ಅಂತ ಅಂದ್ರೆ ಏನು? ಒಂದು ಸೀಕ್ರೆಟ್ ಅನ್ನ ಈಚೆಗೆ ತಗೊಬಂದು ಪಬ್ಲಿಕ್ ಇಟ್ಬಿಡೋದು, ಸೀಕ್ರೆಟ್ ಅನ್ನ ರಿವೀಲ್ ಮಾಡುವಂಥದ್ದು. ಸೊ ರಿವೀಲ್ ಅಂತಂದ್ರೆ ಏನು? ತೆರೆದಿಡುವಂಥದ್ದು. ಸೊ ನಾವು ಒಂದು ಏನು ವೊಕ್ಯಾಬ್ಲರಿ ಸೆಕ್ಷನ್ ಅಲ್ಲಿ ನಾವು ಡಿಸ್ಕಸ್ ಮಾಡಿದ್ವಿ, ರಿವೀಲ್. ರಿವೀಲ್ಗೆ ಆಪೋಸಿಟ್ ವರ್ಡ್ ಏನು? ಕನ್ಸೀಲ್. ಕನ್ಸೀಲ್ ಅಂದ್ರೆ ಏನು? ಮುಚ್ಚಿಡುವಂಥದ್ದು. ತೆರೆದಿಡುವಂಥದ್ದಕ್ಕೆ ರಿವೀಲ್ ಅಂತ ಕರಿತೀವಿ. ಕನ್ಸೀಲ್, ರಿವೀಲ್. ಆಯ್ತಾ? ಆಪೋಸಿಟ್ ವರ್ಡ್ಸ್. ರಿವೀಲ್ಗೆ ಆಪೋಸಿಟ್ ವರ್ಡ್ ಏನು? ಕನ್ಸೀಲ್. ಸೊ ಒಂದು ಸೀಕ್ರೆಟ್ ಅನ್ನ ಬಾಯಿ ಬಿಟ್ಬಿಡೋದು, ಅದನ್ನ ಸ್ಪಿಲ್ ದ ಬೀನ್ಸ್ ಅಂತ ಕರಿತೀವಿ. ಇದಾದ್ಮೇಲೆ ಬರುವಂತದ್ದು ಅಂಡರ್ ದ ವೆದರ್. ಅಂಡರ್ ದ ವೆದರ್ ಅಂದ್ರೆ ಸಿಂಪಲ್ ಆಗಿ ನೆನ್ಪಿಟ್ಕೊಳ್ಳಿ, ಹುಷಾರಿಲ್ಲ ಅಂತ. ಹುಷಾರಿಲ್ಲದೆ ಇರುವಂತದ್ದಕ್ಕೆ ನಾವು ಅಂಡರ್ ದ ವೆದರ್ ಅಂತ ಕರಿತೀವಿ. ಆಯ್ತಾ? ಮುಂದಿನ ಪ್ರಶ್ನೆ, ದ ಲಯನ್ಸ್ ಶೇರ್. ಏನ್ ಸರ್ ಲಯನ್ಸ್ ಶೇರ್ ಅಂದ್ರೆ? ಸಿಂಹ ಅಂತಂದ್ರೆ ಒಂದು ದೊಡ್ಡ ಪ್ರಾಣಿ. ಸೊ ದೊಡ್ಡದು ಅಂತ ಅಂತೀವಿ ನಾವು. ಲಯನ್ಸ್ ಶೇರ್ ಅಂದ್ರೆ ಒಂದು ಸಿಂಹ ಪಾಲು ಅಂತ ಕರಿತೀವಿ ನಾವು ಕನ್ನಡದಲ್ಲಿ. ಸಿಂಹ ಪಾಲು ಅಂದ್ರೆ ಅತಿ ದೊಡ್ಡ ಶೇರ್, ಅತಿ ದೊಡ್ಡ ಪಾರ್ಟ್. ಒಂದು ಕೇಕ್ ಇರುತ್ತೆ, ಅದರಲ್ಲಿ ಲಯನ್ಸ್ ಶೇರ್ ಅನ್ನ ನಮ್ಮ ಅಕ್ಕ ತಿನ್ಕೊಂಡ್ಲು. ಅಂದ್ರೆ ನಮ್ಮ ಅಕ್ಕ ಒಂದು ದೊಡ್ಡ ಪಾರ್ಟ್ ಆಫ್ ಕೇಕ್ ಅನ್ನ ತಿನ್ಕೊಂಡ್ರು ಅಂತ ಲಯನ್ಸ್ ಶೇರ್ ಅಂತ ಕರಿತೀವಿ. ಆಯ್ತಾ? ಇದಾದ್ಮೇಲೆ ಬರುವಂತದ್ದು ಟು ಶೋ ಯುವರ್ ಟ್ರೂ ಕಲರ್ಸ್. ನಿಜವಾದ ಬಣ್ಣ ತೋರಿಸ್ಬಿಟ್ಟಲ್ಲ ನೀನು ಅಂತ ಅಂತೀವಲ್ವಾ. ಅಂದ್ರೆ ನಿಜವಾದ ಬಣ್ಣ, ನಿಂದೇನ್ ಕ್ಯಾರೆಕ್ಟರ್ ಇದೆ, ನಿಂದೇನ್ ರಿಯಲ್ ಕ್ಯಾರೆಕ್ಟರ್ ಇದೆ, ಅದ್ ನನಗೆ ಗೊತ್ತಾಗೋಯ್ತು ಅನ್ನುವಂಥದ್ದು. ಆಯ್ತಾ? ಸೊ ಒಬ್ಬ ವ್ಯಕ್ತಿ ಇದು ಮಾಡ್ತೀನಿ ಅಂತ ಅಂದು, ಇದು ಕೊಡ್ತೀನಿ ಅಂತ ಅಂದು ಕೊಟ್ಟಿಲ್ಲ ಅಂತ ಅಂದಾಗ, ನಿನ್ನ ನಿಜವಾದ ಬಣ್ಣ ತೋರಿಸ್ಬಿಟ್ಟಲ್ಲ ನೀನ್ ಹುಟ್ಟು ಗುಣ ಸುಟ್ರೂ ಹೋಗಲ್ಲ ಅಂತೀವಲ್ವಾ. ಇದನ್ನ ನಾವು ಟು ಶೋ ಯುವರ್ ಟ್ರೂ ಕಲರ್ಸ್ ಅಂತ ಕರಿತೀವಿ. ಸೊ ಒಂದು ಎಕ್ಸಾಂಪಲ್ ಹೇಳ್ಬೇಕಂತಂದ್ರೆ, ಈಗ ಯಾರೋ ಒಬ್ರು ಏನೋ ಕೊಡ್ತೀನಿ, ಇಷ್ಟು ಶೇರ್ ಕೊಡ್ತೀನಿ ಅಂತ ಹೇಳಿರ್ತಾರೆ. ಅದಾದ್ಮೇಲೆ ಇಲ್ಲ ಕೊಡಕ್ಕಾಗಲ್ಲ, ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ, ಇವೆಲ್ಲ ಹೇಳಿದಾಗ ಇಟ್ ಈಸ್ ಶೋಯಿಂಗ್ ಯುವರ್ ಟ್ರೂ ಕಲರ್ಸ್. ನಿನ್ ನಿಜವಾದ ಕ್ಯಾರೆಕ್ಟರ್ ಅನ್ನ ನೀವು ತೋರಿಸ್ತಾ ಇರ್ತೀರಾ. ಆಯ್ತಾ? ನಿಮ್ಮ ಹುಟ್ಟು ಗುಣ ಸುಟ್ರೂ ಹೋಗಲ್ಲ. ಸೊ ಅದು ಬರುತ್ತೆ, ದ ಲೆಪರ್ಡ್ ವಿಲ್ ನಾಟ್ ಚೇಂಜ್ ಇಟ್ಸ್ ಸ್ಪಾಟ್ಸ್ ಅಂತ. ದ ಲೆಪರ್ಡ್ ಕೆನಾಟ್ ಚೇಂಜ್ ಇಟ್ಸ್ ಸ್ಪಾಟ್ಸ್. ಕೆನಾಟ್ ಚೇಂಜ್ ಇಟ್ಸ್ ಸ್ಪಾಟ್ಸ್. ಬರ್ಕೋಬೇಕಿವೆಲ್ಲ. ದ ಲೆಪರ್ಡ್ ಕೆನಾಟ್ ಚೇಂಜ್ ಇಟ್ಸ್ ಸ್ಪಾಟ್ಸ್ ಅನ್ನುವಂಥದ್ದು ಅಂದ್ರೆ, ಒಂದು ಚಿರತೆ ಹೇಗೆ ತನ್ನ ಚರ್ಮದ ಮೇಲಿರುವಂತಹ ಚುಕ್ಕಿಗಳನ್ನ ಚೇಂಜ್ ಮಾಡಕ್ಕಾಗಲ್ಲ, ಅದೇ ರೀತಿ ನಿನ್ನ ಹುಟ್ಟು ಗುಣ ಹೋಗಲ್ಲ, ಹುಟ್ಟಿದ ಗುಣ ಸುಟ್ರೂ ಹೋಗಲ್ಲ ಅನ್ನುವಂಥದ್ದಕ್ಕೆ ದ ಲೆಪರ್ಡ್ ಕೆನಾಟ್ ಚೇಂಜ್ ಇಟ್ಸ್ ಸ್ಪಾಟ್ಸ್ ಅಂತ ಕರಿತೀವಿ. ಆಯ್ತಾ? ಮುಂದಿನ
ಇಡಿಯಂ ಮುಂದಿನ ನುಡಿಗಟ್ಟು ಅ ಫೆದರ್ ಇನ್ ಒನ್ಸ್ ಕ್ಯಾಪ್. ಅ ಫೆದರ್ ಇನ್ ಒನ್ಸ್ ಕ್ಯಾಪ್ ಅಂತಂದ್ರೆ ಏನು? ಅ ಫೆದರ್ ಇನ್ ಒನ್ಸ್ ಕ್ಯಾಪ್ ಅಂದ್ರೆ ನಾನು ಎಷ್ಟೊಂದು ಅಚೀವ್ಮೆಂಟ್ ಅಲ್ಲಿ ಇದು ಒಂದು ಅಚೀವ್ಮೆಂಟ್ ಅಂತ. ಅ ಫೆದರ್ ಇನ್ ಒನ್ಸ್ ಕ್ಯಾಪ್. ಮುಂಚೆ ಎಲ್ಲ ಬ್ರಿಟಿಷ್ ಅವರೆಲ್ಲ ಆಳ್ವಿಕೆ ಮಾಡ್ಬೇಕಾದ್ರೆ ಸೊ ನಾವ್ ಒಂದು ಕ್ಯಾಪ್ ಅನ್ನ ಹಾಕೊಂಡು ಒಂದು ಪುಕ್ಕಗಳನ್ನ ಹಾಕೊಂತಿದ್ರು, ಅಂದ್ರೆ ಒಂದೊಂದು ಅಚೀವ್ಮೆಂಟ್ಗೆ ಒಂದೊಂದು ಪುಕ್ಕಗಳನ್ನ ಕೊಡ್ತಿದ್ರು. ಸೊ ಅ ಫೆದರ್ ಇನ್ ಒನ್ಸ್ ಕ್ಯಾಪ್ ಅಂದ್ರೆ ಇನ್ನೊಂದು ಅಚೀವ್ಮೆಂಟ್, ಎಷ್ಟೊಂದು ಅಚೀವ್ಮೆಂಟ್ಗಳಲ್ಲಿ ಇನ್ನೊಂದು ಅಚೀವ್ಮೆಂಟ್. ಆಯ್ತಾ? ಅದನ್ನ ನಾವು ಫೆದರ್ ಇನ್ ಒನ್ಸ್ ಕ್ಯಾಪ್ ಅಂತ ಕರಿತೀವಿ. ಅದಾದ್ಮೇಲೆ ಬರುವಂತದ್ದು ಟು ಮೇಕ್ ಎಂಡ್ಸ್ ಮೀಟ್. ನೆಕ್ಸ್ಟ್ ಇಡಿಯಂ ಅಂತಂದ್ರೆ ಟು ಮೇಕ್ ಎಂಡ್ಸ್ ಮೀಟ್. ಟು ಮೇಕ್ ಎಂಡ್ಸ್ ಮೀಟ್ ಅಂತಂದ್ರೆ ಏನು? ಟು ಮೇಕ್ ಎಂಡ್ಸ್ ಮೀಟ್ ಅಂತಂದ್ರೆ ಸೊ ನನ್ನ ಹತ್ರ ಇರುವಂತಹ ದುಡ್ಡು, ನಾನು ಏನ್ ದುಡಿತಾ ಇದ್ದೀನಲ್ವಾ, ಅದು ನನ್ನ ಖರ್ಚಿಗೆ ಮಾತ್ರ ಆಗ್ತಾ ಇದೆ ಅಷ್ಟೇ. ನಾನು ಏನ್ ದುಡಿತಾ ಇದ್ದೀನಿ ಇಟ್ ಈಸ್ ಬೇರ್ಲಿ ನನ್ನ ಬರೀ ಒಂದು ಸರ್ವೈವಲ್ಗೆ ಯೂಸ್ ಮಾಡ್ಕೊಂತ ಇದ್ದೀನಿ. ಅಂದ್ರೆ ಮೂರೊತ್ತು ಈ ಊಟಕ್ಕಾಗಿ ಯೂಸ್ ಮಾಡ್ಕೊಂತ ಇದ್ರೆ ಟು ಮೇಕ್ ಎಂಡ್ಸ್ ಮೀಟ್. ನನ್ ಕಷ್ಟಪಟ್ಟು ದುಡ್ದಿದೆಲ್ಲ ನನ್ನ ಬೇಸಿಕ್ ಥಿಂಗ್ಸ್ಗೆ ಹೋಗ್ತಾ ಇದೆ ಅನ್ನುವಂಥದ್ದು ಟು ಮೇಕ್ ಎಂಡ್ಸ್ ಮೀಟ್ ಅನ್ನುವಂಥದ್ದು ಬರ್ತದೆ. ಸೊ ಮುಂದಿನ ಇಡಿಯಂ ಬಂದು ಪೀಸ್ ಆಫ್ ಕೇಕ್. ಪೀಸ್ ಆಫ್ ಕೇಕ್ ಅಂದ್ರೆ ಬಹಳ ಸರಳವಾದಂಥದ್ದು, ಇಟ್ ಈಸ್ ವೆರಿ ಈಸಿ ಎನ್ನುವಂಥದ್ದನ್ನ ಪೀಸ್ ಆಫ್ ಕೇಕ್ ಅಂತ ಕರಿತೀವಿ. ಆಯ್ತಾ? ಆಮೇಲೆ ಟು ಸಿಟ್ ಆನ್ ದ ಫೆನ್ಸ್. ಪೀಸ್ ಆಫ್ ಕೇಕ್ ಅಂದ್ರೆ ಇಟ್ ಈಸ್ ವೆರಿ ಈಸಿ ಟು ಡೂ, ತುಂಬಾ ಸರಳವಾಗಿ ಮಾಡ್ಬೋದು. ಪೀಸ್ ಆಫ್ ಕೇಕ್, ದಿಸ್ ಇಂಗ್ಲಿಷ್ ಗ್ರಾಮರ್ ಈಸ್ ಅ ಪೀಸ್ ಆಫ್ ಕೇಕ್ ಫಾರ್ ಮೀ. ನನಗೆ ಬಹಳ ಸುಲಭವಾಗಿದ್ದು ಇಂಗ್ಲಿಷ್ ಗ್ರಾಮರ್ ಅಂತ. ಟು ಸಿಟ್ ಆನ್ ದ ಫೆನ್ಸ್ ಅಂದ್ರೆ ಏನು? ಟು ಸಿಟ್ ಆನ್ ದ ಫೆನ್ಸ್ ಅಂದ್ರೆ ಅಡ್ಗೋಡೆ ಮೇಲೆ ದೀಪ ಇಡೋದು. ಈ ಕಡೆನೂ ಇಲ್ಲ ಆ ಕಡೆನೂ ಇಲ್ಲ, ಅಡ್ಗೋಡೆ ಮೇಲೆ ದೀಪ ಇಡೋದು. ನೋಡೋಣ, ಆಮೇಲೆ ನೋಡೋಣ, ಇದ ಅದ ಅಂತ ಡಿಸೈಡ್ ಮಾಡಕ್ಕಾಗುವಂತ ಇನ್ಡಿಸಿಸಿವ್ ಅಂತ ಕರಿತೀವಿ. ಇನ್ಡಿಸಿಸಿವ್. ಸೊ ಒಂದ್ ಕಡೆಗೆ ಹೋಗಲ್ಲ, ಅವರು ಮಧ್ಯದಲ್ಲಿ ಇರ್ತಾರೆ. ಈ ಮಧ್ಯವರ್ತಿಗಳು ಆ ಕಡೆನೂ ಇಲ್ಲ ಈ ಕಡೆನೂ ಇಲ್ಲ. ಟು ಸಿಟ್ ಆನ್ ದ ಫೆನ್ಸ್. ಆಯ್ತಾ? ಇದಿಷ್ಟು ನಿಮ್ಮ ನುಡಿಗಟ್ಟುಗಳು. ಇದಾದ್ಮೇಲೆ ಬರುವಂತದ್ದು KEAದು ಅನದರ್ ಫೇವ್ರೇಟ್ ವೊಕ್ಯಾಬ್ಯುಲರಿ ವರ್ಡ್. ವೊಕ್ಯಾಬ್ಯುಲರಿ ವರ್ಡ್ಸ್ ಅಲ್ಲಿ ಆಲ್ರೆಡಿ ನಾನು PYQ ಗಳನ್ನ ಸಾಲ್ವ್ ಮಾಡ್ತಾ ಇರೋ ಹಾಗೆ ಒಂದು ಸ್ಪೆಲ್ಲಿಂಗ್ಸ್ ಗಳನ್ನ ಕೇಳ್ತಾರೆ. ಸ್ಪೆಲ್ಲಿಂಗ್ಸ್ ಗಳನ್ನ ಬಿಟ್ಟಾಗ ಅರ್ಥಗಳನ್ನ, ಮೀನಿಂಗ್ ಗಳನ್ನ ಕೇಳ್ತಾರೆ, ಸಿನಾನಿಮ್ಸ್ ಗಳನ್ನ ಕೇಳ್ತಾರೆ, ಆಂಟೋನಿಮ್ಸ್ ಅನ್ನ ಕೇಳ್ತಾರೆ, ಅಥವಾ ಈ ರೀತಿಯ ಒಂದು ಡಿಸ್ಕ್ರಿಪ್ಷನ್ ಅನ್ನ ಕೊಟ್ಟು ಒಂದು ಒನ್ ವರ್ಡ್ ಸಬ್ಸ್ಟಿಟ್ಯೂಷನ್ ಕೇಳ್ತಾರೆ. ಏನ್ ಕೇಳ್ತಾರೆ? ಒನ್ ವರ್ಡ್ ಸಬ್ಸ್ಟಿಟ್ಯೂಷನ್. ಸೊ ನೋಡಿ, ನಿಮ್ಗೆ ಒಂದೇ ಟೇಬಲ್, ಒನ್ ಟೇಬಲ್, 5 ಟೈಪ್ಸ್ ಆಫ್ ಕ್ವೆಶನ್. ಸ್ಪೆಲ್ಲಿಂಗ್, ಒನ್ ವರ್ಡ್ ಸಬ್ಸ್ಟಿಟ್ಯೂಷನ್, ಅರ್ಥ, ಸಿನಾನಿಮ್ಸ್, ಆಂಟೋನಿಮ್ಸ್. ಒಂದೇ ಟೇಬಲ್ 5 ತರಹದ ಪ್ರಶ್ನೆಗಳನ್ನ ನೀವು ಉತ್ತರಿಸಬಹುದು ಇದು ಒಂದೇ ಟೇಬಲ್ ನಲ್ಲಿ. ಅಲಾಕ್ರಿಟಿ. ಅಲಾಕ್ರಿಟಿ ಅಂತ ಅಂದ್ರೆ ಏನು? ಅಲಾಕ್ರಿಟಿ ಅಂತಂದ್ರೆ ಫುಲ್ಲು ಜೋಶು. ಇವಾಗ ನೀವು ಒಂದು ಕ್ರಿಕೆಟ್ ಆಡ್ಬೇಕು ಅಂತ ಪ್ಲಾನ್ ಹಾಕಿರ್ತೀರಾ, ಆಯ್ತಾ? ಅಥವಾ ಗರ್ಲ್ಸ್ ಎಲ್ಲ ಸೇರ್ಕೊಂಡು ಒಂದು ಪಿಕ್ನಿಕ್ಗೆ ಹೋಗ್ಬೇಕು ಅಂತ ಅನ್ಕೊಂಡಿರ್ತೀರಾ. ಸೊ ನಿಮ್ಗೆ ಬೆಳಗ್ಗೆನೆ ಎಚ್ಚರ ಆಗ್ಬಿಡುತ್ತೆ, ಬೆಳಗ್ಗೆನೆ ಸ್ನಾನ ಮಾಡ್ಬಿಡ್ತೀರಾ, ಫುಲ್ ರೆಡಿ ಆಗ್ಬಿಡ್ತೀರಾ, ಫುಲ್ ಜೋಶಲ್ಲಿ ಮಾಡ್ತೀರಲ್ವಾ, ಅದನ್ನ ಅಲಾಕ್ರಿಟಿ ಅಂತ ಕರಿತೀವಿ. ಫುಲ್ ಜೋಶ್ ಆಗಿ ಮಾಡುವಂಥದ್ದು, ಚಿಯರ್ಫುಲ್ ರೆಡಿನೆಸ್. ಸೊ ಚಿಯರ್ಫುಲ್ ಆಗಿರುವಂಥದ್ದು. ಇದಕ್ಕೆ ಸಮನಾರ್ಥಕ ಪದಗಳೇನ ಸರ್? ಈಗರ್ನೆಸ್, ಝೀಲಸ್. ಲಾಸ್ಟ್ ಕ್ಲಾಸ್ ಅಲ್ಲೂ ಇದನ್ನ ನಾವು ಡಿಸ್ಕಸ್ ಮಾಡಿದ್ವಿ. ಝೀಲಸ್, ಎನರ್ಜೆಟಿಕ್, ಪ್ರಾಂಪ್ಟ್ನೆಸ್. ಇದು ಬಹಳ ಇಂಪಾರ್ಟೆಂಟ್. ಪ್ರಾಂಪ್ಟ್ನೆಸ್, PYQ, SSC ಅಲ್ಲಿ PYQ ಆಗಿ ಕೇಳಿದ್ದಾರೆ ಇದನ್ನ. ಪ್ರಾಂಪ್ಟ್ನೆಸ್. ಝೀಲ್ ಇಂಪಾರ್ಟೆಂಟ್, ಝೀಲಸ್ ಇಂಪಾರ್ಟೆಂಟ್. ಆಪೋಸಿಟ್ ವರ್ಡ್ ಸರ್, ಅಪತಿ. ಯಾಕಾದ್ರೂ ಬಂತೋ, ಸೋಮವಾರದ ಬೆಳಗ್ಗೆ ಏನ್ ಅನ್ಸ್ತಾ ಇರುತ್ತೆ? ಯಾಕಪ್ಪ ಬಂತು ಅನ್ಸ್ತಾ ಇರತ್ತಲ್ವಾ? ಸೊ ಇದನ್ನ ಅಪತಿ ಅಂತೀವಿ. ರಿಲೆಕ್ಟೆನ್ಸ್, ಹೋಗ್ಬೇಕಾ ಅಂತ ಅನ್ಕೊಳ್ಳುವಂಥದ್ದು. ಹೆಸಿಟೇಷನ್, ಇವೆಲ್ಲ ಏನು? ಆಪೋಸಿಟ್ ವರ್ಡು ಅಲಾಕ್ರಿಟಿಗೆ. ಆಮೇಲೆ ಮುಂದಿನ ಒಂದು ಪದ ಅನಾಮಲಸ್. ಅನಾಮಲಸ್ ಅಂತಂದ್ರೇನು? ಒಂದು ನಾರ್ಮಲ್, ಒಂದು ಸ್ಟ್ಯಾಂಡರ್ಡ್ ವೇ ಇಂದ ಡಿವಿಯೇಟ್ ಆಗುವಂಥದ್ದು. ಅನಾಮಲಸ್. ಸೊ ಸ್ಪೆಲ್ಲಿಂಗ್ ಇಂಪಾರ್ಟೆಂಟ್. ಅನಾಮಲಸ್ ಸ್ಪೆಲ್ಲಿಂಗ್ ಅನ್ನ ನೋಡ್ಕೊಳ್ಳಿ. LOUS ಅಂತ ಕೊಟ್ಬಿಡ್ತಾರೆ, ಅನಾಮಲಸ್. ಆಮೇಲೆ ಅನಾಮಲಸ್ ಅಂತ ಕೊಟ್ಬಿಡ್ತಾರೆ, ANA ಅಂತ ಕೊಟ್ಬಿಡ್ತಾರೆ, NA ಅಲ್ಲ, ಅನಾಮಲಸ್. ನೋ ಬರುತ್ತೆ, ನೋ ಬಂದು ಮಾ ಬರುತ್ತೆ, ಫಸ್ಟ್ O ಆಮೇಲೆ A.
ಸೊ ಇಂತಹ ಪದಗಳಲ್ಲಿ ನಿಮ್ಗೆ ಕನ್ಫ್ಯೂಸ್ ಮಾಡ್ತಾರೆ. ಓ ಎ ಓ ಇಂತಹ ಪದಗಳಲ್ಲಿ ಕನ್ಫ್ಯೂಸ್ ಮಾಡ್ತಾರೆ ಕೆ ಎ ಅವರು. ಇಂತಹ ಪದಗಳನ್ನ ನೀವು ಗಮನ ಇಟ್ಟು ಓದಬೇಕು, ಹೌದಲ್ವಾ? ಸೊ ಮುಂದಿನ ಪ್ರಶ್ನೆ ಹೋಗೋಣ. ಅನಾಮಲಸ್. ಅನಾಮಲಸ್ ಅಂತಂದ್ರೆ ಸಮಾನಾರ್ಥಕ ಪದಗಳೇನಾಗುತ್ತದೆ? ಅಬ್ನಾರ್ಮಲ್, ಪೆಕ್ಯುಲರ್, ಎಟಿಪಿಕಲ್. ಎಟಿಪಿಕಲ್ ಏನ್ ಬೇಡ, ಏನ್ ತಲೆ ಕೆಡ್ಸ್ಕೋಬೇಡಿ. ಎಟಿಪಿಕಲ್ ಇಲ್ಲ ಅಂತಂದ್ರೂ ನಡೆಯುತ್ತೆ, ಒಂದ್ಸರಿ ನೋಡ್ಕೊಳ್ಳಿ ಅಷ್ಟೇ. ಸೊ ಅದರ ವಿರುದ್ಧಾರ್ಥಕ ಪದ ಏನಾಗುತ್ತೆ ಅನಾಮಲಸ್ಗೆ? ನಾರ್ಮಲ್, ಸ್ಟ್ಯಾಂಡರ್ಡ್, ಟಿಪಿಕಲ್. ಟಿಪಿಕಲ್ ವ್ಯಾಲ್ಯೂ ಬರ್ತದೆ ನಮಗೆ. ಟಿಪಿಕಲ್ ಆಗಿ ಮಳೆ ಬಂದ್ರೆ, ಟಿಪಿಕಲ್ ಆಗಿ ಜೂನ್ ಇಂದ ಸೆಪ್ಟೆಂಬರ್ ವರೆಗೂ ಮಳೆ ಬಂದ್ರೆ ಒಳ್ಳೆಯ ಮಾನ್ಸೂನ್ ಅಂತ. ಅನಾಮಲಸ್ ಆಗಿ ಜೂನ್ ಪೂರ್ತಿ ಮಳೆ ಇಲ್ಲ, ಜುಲೈ ಪೂರ್ತಿ ಮಳೆ ಇಲ್ಲ ಅಂದ್ರೆ ಮಾನ್ಸೂನ್ ಈಸ್ ಅನಾಮಲಸ್. ಡಿವಿಯೇಟ್ ಆಗ್ತಾ ಇದೆ, ನಮ್ಮ ಗೊತ್ತಿರುವಂತಹ ಇನ್ಫಾರ್ಮೇಶನ್ಗಿಂತ ಡಿವಿಯೇಟ್ ಆಗ್ತಾ ಇರುವಂತದ್ದು. ಇದಾದ್ಮೇಲೆ ಬರುವಂತದ್ದು ಕ್ಯಾಸ್ಟಿಗೇಟ್. ಕ್ಯಾಸ್ಟಿಗೇಟ್ ಅಂದ್ರೆ ಏನು ಸರ್? ಸೊ ಯಾರನ್ನಾದ್ರೂ ಸಿವಿಯರ್ ಆಗಿ ಬೈಯುವಂಥದ್ದು, ಸಿಕ್ಕಾಪಟ್ಟೆ ಬೈಯುವಂಥದ್ದಕ್ಕೆ ಕ್ಯಾಸ್ಟಿಗೇಟ್ ಅಂತ ಕರಿತೀವಿ. ಕ್ಯಾಸ್ಟಿಗೇಟ್ ಅಂದ್ರೆ ಏನು? ಸಿಕ್ಕಾಪಟ್ಟೆ ಬೈಯೋದಕ್ಕೆ ನಾವು ಕ್ಯಾಸ್ಟಿಗೇಟ್ ಅಂತ ಕರಿತೀವಿ. ಇದಕ್ಕೆ ಸಮಾನಾರ್ಥಕ ಪದಗಳು ಚಾಸ್ಟೈಸ್, ರಿಬ್ಯೂಕ್, ಸ್ಕೋಲ್ಡ್. ಬೈಯೋದು ಸ್ಕೋಲ್ಡ್. ಇದಕ್ಕೆ ಆಪೋಸಿಟ್ ವರ್ಡ್ ಪ್ರೇಸ್, ಹೊಗಳೋದು, ಲಾರ್ಡ್. ಇಂಪಾರ್ಟೆಂಟ್. ಟು ಪ್ರೇಸ್ ಸಮ್ ಒನ್, ಟು ಪ್ರೇಸ್. ಇದಕ್ಕೆ ಆಪೋಸಿಟ್ ವರ್ಡ್ ಟು ಪ್ರೇಸ್ ಸಮ್ ಒನ್, ಒನ್ ವರ್ಡ್ ಸಬ್ಸ್ಟಿಟ್ಯೂಷನ್. ಏನು ಸರ್? ಲಾರ್ಡ್. ಟು ಸ್ಕೋಲ್ಡ್ ಸಮ್ ಒನ್, ಕ್ಯಾಸ್ಟಿಗೇಟ್, ಒನ್ ವರ್ಡ್ ಸಬ್ಸ್ಟಿಟ್ಯೂಷನ್. ನೆನ್ಪಿಟ್ಕೋಬೇಕು. ಇನ್ನರ್ ವೇಟ್. ಏನು ಇನ್ನರ್ ವೇಟ್ ಅಂದ್ರೆ? ಇನ್ನರ್ ವೇಟ್ ಅಂತಂದ್ರೆ ನನ್ನ ಏನು ಸಾಮರ್ಥ್ಯ ಇದೆ ಆ ಸಾಮರ್ಥ್ಯವನ್ನೆಲ್ಲ ತಗ್ಗಿಸುವಂತದ್ದಕ್ಕೆ ನಾವು ಇನ್ನರ್ ವೇಟ್ ಅಂತ ಕರಿತೀವಿ. ಟು ಕಾಸ್ ಸಮ್ ಒನ್ ಟು ಫೀಲ್ ಡ್ರೈನ್ಡ್ ಆಫ್ ಎನರ್ಜಿ, ಎನರ್ಜಿಯನ್ನ ಕಳ್ಕೊಳ್ಳೋದಕ್ಕೆ ನಾವು ಇನ್ನರ್ ವೇಟ್ ಅಂತ ಕರಿತೀವಿ. ಎಕ್ಸಾಸ್ಟ್ ಆಗುವಂಥದ್ದು ಫಟೀಗ್ ಅಂತ ಕರಿತೀವಿ. ಇಂಪಾರ್ಟೆಂಟ್. ಫೆಟೀಗ್. ಐ ಆಮ್ ಸಫರಿಂಗ್ ಫ್ರಮ್ ಫೆಟೀಗ್ ಅಂದ್ರೆ ಸುಸ್ತಾಗ್ತಾ ಇರುವಂಥದ್ದು, ಸುಸ್ತಾಗಿಸುವಂಥದ್ದು. ವೀಕನಿಂಗ್. ಆಪೋಸಿಟ್ ವರ್ಡ್ ಎನರ್ಜೈಸ್, ಇನ್ವಿಗೊರೇಟ್, ವೈಟಲೈಸ್. ಎನರ್ಜಿಯನ್ನ ಕೊಡುವಂಥದ್ದು, ಎನರ್ಜಿಯನ್ನ ತುಂಬುವಂಥದ್ದು. ಈ ಒಂದು ಕ್ಲಾಸಸ್ ನಿಮಗೆ ಎನರ್ಜಿಯನ್ನ ಕೊಡುತ್ತಲ್ವಾ? ಈ ಒಂದು ಎಕ್ಸಾಮ್ ಅನ್ನ ಕ್ರ್ಯಾಕ್ ಮಾಡೋದಕ್ಕೆ ನಿಮಗೆ ಎನರ್ಜಿಯನ್ನ ತುಂಬುತ್ತೆ ಈ ಒಂದು ಕ್ಲಾಸ್. ತುಂಬುತ್ತೆ ಅಂತ ಭಾವಿಸ್ತೀನಿ, ನಾನು ಆಶಿಸ್ತೀನಿ. ಯಾರಿಗೆಲ್ಲ ಎನರ್ಜಿ ತುಂಬುತ್ತೆ, ಯಾರಿಗೆಲ್ಲ ಮೋಟಿವೇಟ್ ಮಾಡುತ್ತೆ ಕಮೆಂಟ್ ಹಾಕಿ. ಯಾರಿಗೆಲ್ಲ ಎನರ್ಜಿ ತುಂಬ್ತಾ ಇಲ್ಲ ಅದನ್ನು ಕಮೆಂಟ್ ಹಾಕಿ, ಆಯ್ತಾ? ಸೊ ದೇರ್ ವಾಸ್ ಒನ್ ಕಮೆಂಟ್, ಆಕ್ಚುಲಿ ಐ ಡಿಡ್ ನಾಟ್ ವಾಂಟೆಡ್ ಟು ಡಿಲೀಟ್. ಸೊ ನೀನು ಚೆನ್ನಾಗಿ ಮಾಡಲ್ಲ ಆ ಥರ ಏನೋ ಬಂದಿತ್ತು. ಸೊ ಇಟ್ಸ್ ಓಕೆ. ಟೀಚಿಂಗ್ ಅಲ್ಲಿ ಇದೀವಿ, ಪಬ್ಲಿಕ್ ಸ್ಪೀಯರ್ ಅಲ್ಲಿ ಇದೀವಿ ಅಂತಂದ್ರೆ ಎಲ್ಲವನ್ನ ನಾವು ಸ್ವೀಕರಿಸ್ಬೇಕು, ಆಯ್ತಾ? ಬಟ್ ಸಿ ದೀಸ್ ವರ್ಡ್ಸ್ ಲೈಕ್ ಚೆನ್ನಾಗಿ ಮಾಡ್ತಾ ಇದ್ದೀರಾ ಸರ್, ತುಂಬಾ ಚೆನ್ನಾಗಿದೆ, ಹೆಲ್ಪ್ ಆಗ್ತಿದೆ, ಇವೆಲ್ಲ ವರ್ಡ್ಸ್ಗಳನ್ನ, ಈ ಒಂದು ಪದಗಳನ್ನ ನೋಡಿದಾಗ ನಮಗೆ ತುಂಬಾ ಖುಷಿ ಆಗುತ್ತೆ. ಅಟ್ಲೀಸ್ಟ್ ನಾವ್ ಏನ್ ಮಾಡ್ತಾ ಇದೀವಿ ಅದು ತಲುಪ್ತಾ ಇದೆ ಸ್ಟೂಡೆಂಟ್ಸ್ಗೆ ಅನ್ನುವಂಥದ್ದು, ಆಯ್ತಾ? ಸೊ ಇಫ್ ಇನ್ ಕೇಸ್ ನಿಮ್ಗೆ ಏನಾದ್ರು ಹೆಲ್ಪ್ ಆಗ್ತಿದ್ರೆ ಕಮೆಂಟ್ ಹಾಕಿ. ಓಕೆ, ನೆಕ್ಸ್ಟ್ ಇನಾಕ್ವಸ್. ಇನಾಕ್ವಸ್ ಅಂತ ಅಂದ್ರೆ ಏನಪ್ಪಾ? ವೆರಿ 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 ಇಂಪಾರ್ಟೆಂಟ್. ಸೊ ಯೂಟ್ಯೂಬ್ ಅಲ್ಲಿ ನಾನು ಏನು ಸಾಲ್ವ್ ಮಾಡಿದ್ದೀನಿ, ಇನಾಕ್ವಸ್ ಅನ್ನುವಂಥದ್ದು ಒಂದು ಪ್ರಶ್ನೆ PYQ KA ಅಲ್ಲಿ ಕೇಳಿದ್ರು, ಇದು ಇನಾಕ್ವಸ್ ಅಂತ. ಸೊ ಇನಾಕ್ವಸ್ ಅಂತಂದ್ರೆ ಯಾವುದೇ ರೀತಿಯಾದಂತಹ ತೊಂದರೆಯನ್ನ ಕೊಡದೇ ಇರುವಂತದ್ದು. ಸೊ ಸಮಥಿಂಗ್ ಇನಾಕ್ವಸ್ ಚೈಲ್ಡ್ ಅಂತ ಏನೋ ಕೊಟ್ಟಿದ್ರು. ಸೊ ಸಮಾನಾರ್ಥಕ ಪದ ಏನು ಅಂತ ಇನಾಕ್ವಸ್ ಅಂತ KA ಅಲ್ಲಿ ಸಾಲ್ವ್ ಮಾಡಿದ್ದೀನಿ ನಂದು, ಹಾಗಾಗಿ ನೆನಪಿದೆ ನನಗೆ. ಇನಾಕ್ವಸ್ ಅಂತಂದ್ರೆ ಕಂಪ್ಲೀಟ್ ಆಗಿ ಹಾರ್ಮ್ಲೆಸ್. ಇಟ್ ಈಸ್ ಕಂಪ್ಲೀಟ್ಲಿ ಹಾರ್ಮ್ಲೆಸ್ ಅನ್ನುವಂಥದ್ದು, ಏನೂ ತೊಂದರೆ ಇಲ್ಲ ಇದರಿಂದ ಅನ್ನುವಂಥದ್ದಕ್ಕೆ ಇನಾಕ್ವಸ್ ಅಂತ ಕರಿತೀವಿ. ಇಟ್ ಈಸ್ ವೆರಿ ಹಾರ್ಮ್ಲೆಸ್, ಇಟ್ ಈಸ್ ಸೇಫ್, ಇಟ್ ಈಸ್ ಬಿನೈನ್ ಅನ್ನುವಂಥದ್ದು. ಇಟ್ ವೋಂಟ್ ಹಾರ್ಮ್ ಯು, ಸುಮ್ಮನೆ ಅಲ್ಲಿ ಇರುತ್ತದಷ್ಟೇ, ಏನು ತೊಂದರೆ ಕೊಡಲ್ಲ ಅದು ನಿಮ್ಗೆ ಅನ್ನುವಂಥದ್ದಕ್ಕೆ ಇನಾಕ್ವಸ್ ಅಂತ ಕರೀತಾರೆ. ಓಕೆ, ಆಪೋಸಿಟ್ ವರ್ಡ್ ಏನು? ಇನಾಕ್ವಸ್ಗೆ ಆಪೋಸಿಟ್ ವರ್ಡ್ ಹಾರ್ಮ್ಫುಲ್, ತುಂಬಾ ವಿಷಕಾರಿಯಾಗಿರುವಂಥದ್ದು. ಇಟ್ ಈಸ್ ಟಾಕ್ಸಿಕ್. ತೊಂದರೆಯನ್ನ ಕೊಡುವಂಥದ್ದಕ್ಕೆ ಹಾರ್ಮ್ಫುಲ್ ಅಂತೀವಿ, ವಿಷಕಾರಿಯಾಗಿರೋದಕ್ಕೆ ಟಾಕ್ಸಿಕ್ ಅಂತೀವಿ. ಮ್ಯಾಲಿಗ್ನೆಂಟ್, ಬಿನೈನ್ ಕ್ಯಾನ್ಸರ್, ಮ್ಯಾಲಿಗ್ನೆಂಟ್ ಕ್ಯಾನ್ಸರ್. ಒನ್ ವರ್ಡ್ ಸಬ್ಸ್ಟಿಟ್ಯೂಷನ್ ಅಲ್ಲಿ ಕೇಳಬಹುದು. ಕ್ಯಾನ್ಸರ್ ದಟ್ ಡು ನಾಟ್ ಸ್ಪ್ರೆಡ್, ಕ್ಯಾನ್ಸರ್ ದಟ್ ಡು ನಾಟ್ ಸ್ಪ್ರೆಡ್ ಅನ್ನುವಂಥದ್ದು ಬಿನೈನ್ ಅಂತೀವಿ, ಬಿನೈನ್ ಕ್ಯಾನ್ಸರ್. ಕ್ಯಾನ್ಸರ್ ದಟ್ ಸ್ಪ್ರೆಡ್ಸ್, ನಿಮ್ಗೆ ಹಾನಿಯನ್ನ ಮಾಡುವಂಥದ್ದು,
ಮ್ಯಾಲಿಗ್ನೆಂಟ್ ಟ್ಯೂಮರ್. ಬಿನೈನ್ ಟ್ಯೂಮರ್, ಮ್ಯಾಲಿಗ್ನೆಂಟ್ ಟ್ಯೂಮರ್. ಬಿನೈನ್ ಟ್ಯೂಮರ್ ಅಂದ್ರೆ ಒಂದು ಗಡ್ಡೆ, ಸುಮ್ಮನೆ ಎಲ್ಲೋ ಒಂದು ಗೆಡ್ಡೆ ಆಗಿದೆ, ಅದನ್ನ ಬಿನೈನ್ ಟ್ಯೂಮರ್ ಅಂತೀವಿ. ಮ್ಯಾಲಿಗ್ನೆಂಟ್ ಟ್ಯೂಮರ್ ಅಂದ್ರೆ ಅದು ಒಂದೇ ಕಡೆ ಇರಲ್ಲ, ಸ್ಪ್ರೆಡ್ ಆಗ್ತಾ ಇರುತ್ತೆ, ಹಾನಿ ಮಾಡ್ತಾ ಇರುತ್ತೆ. ಅನದರ್ ಇಂಪಾರ್ಟೆಂಟ್ ಮೆಟಿಕ್ಯುಲಸ್, KEAPYQ. ಮೆಟಿಕ್ಯುಲಸ್ ಅಂತಂದ್ರೆ ತುಂಬಾ ಡೀಟೇಲ್ ಅನ್ನ ನೋಡುವಂಥದ್ದು, ತುಂಬಾ ಕೀನ್ ಆಗಿ ಅಬ್ಸರ್ವ್ ಮಾಡುವಂಥದ್ದು ಮೆಟಿಕ್ಯುಲಸ್. ಸೊ ಡೀಟೇಲ್ಡ್ ಓರಿಯೆಂಟೆಡ್, ತುಂಬಾ ಕೇರ್ಫುಲ್ ಆಗಿ ಮಾಡುವಂಥದ್ದಕ್ಕೆ ನಾವು ಮೆಟಿಕ್ಯುಲಸ್ ಅಂತ ಕರಿತೀವಿ. ಇದಕ್ಕೆ ಸಮಾನಾರ್ಥಕ ಪದಗಳು ಪ್ರಿಸೈಸ್, ಥರೋ, ಸ್ಕ್ರೂಪುಲಸ್. ವೆರಿ ವೆರಿ ಇಂಪಾರ್ಟೆಂಟ್. ಸ್ಕ್ರೂಪುಲಸ್ ಸೇಮ್ ಆಪ್ಷನ್ ಕೊಟ್ಟಿದ್ರು, ಸ್ಕ್ರೂಪುಲಸ್ ಅಂತ. ಸ್ಕ್ರೂಪುಲಸ್ ಅಂದ್ರೂ ಕೂಡ ಮೆಟಿಕ್ಯುಲಸ್ ಅಂತಾನೆ ಅರ್ಥ, ಬಹಳ ಡೀಟೇಲ್ ಓರಿಯೆಂಟೆಡ್ ಅಂತ. ಇದಕ್ಕೆ ಆಪೋಸಿಟ್ ವರ್ಡ್ ಕೇರ್ಲೆಸ್, ಸ್ಲಾಪಿ. ಈ ಒಂದು ಇದನ್ನ ಕೂಡ ಕೊಟ್ಟಿದ್ರು, ಮೆಟಿಕ್ಯುಲಸ್ಗೆ ಆಪೋಸಿಟ್ ವರ್ಡ್ ಅನ್ನ ಕೊಟ್ಟಿದ್ರು, ಅದಕ್ಕೆ ಸ್ಲಾಪಿ ಅನ್ನುವಂಥದ್ದು ಸರಿಯಾದ ಉತ್ತರ ಆಗಿತ್ತು. ಆಯ್ತಾ? ವಿರುದ್ಧಾರ್ಥಕ ಪದ ಸ್ಲಾಪಿ ಅನ್ನುವಂಥದ್ದು ನೀಟಾಗಿಲ್ಲ, ಇಟ್ ಈಸ್ ವೆರಿ ಅನ್ಟೈಡಿ, ಸುಮ್ಮನೆ ಕೇರ್ಲೆಸ್ ಆಗಿ ಮಾಡಿದ್ದಾರೆ ಅಂತ. ಆಮೇಲೆ ನೆಗ್ಲಿಜೆಂಟ್, ಇವೆಲ್ಲ ಆಪೋಸಿಟ್ ವರ್ಡ್ ಮೆಟಿಕ್ಯುಲಸ್ಗೆ. ಇದಾದ್ಮೇಲೆ ಬರುವಂಥದ್ದು ಪಾಸಿಟಿ ಆಫ್ ಟೈಮ್ ಅಂದ್ರೆ ಟೈಮ್ ಇಲ್ಲದೆ ಇರುವಂಥದ್ದು. ಸೊ ಯಾವುದಾದ್ರೂ ಒಂದು ವಸ್ತು ಕಡಿಮೆ ಇರಿದ್ರೆ ಕಡಿಮೆ ಆಗುವಂಥದ್ದನ್ನ ನಾವು ಪಾಸಿಟಿ ಅಂತ ಕರಿತೀವಿ. ಸೊ ಪೂರ್ತಿಯಾಗಿಲ್ಲ ನಮ್ಮ ಹತ್ರ ಇದು, it is very less, the time is less due to the paucity of time, I'm not able to make more videos. Paucity of time ಅಂತಂದ್ರೆ ಟೈಮ್ ಕಡಿಮೆ ಇದೆ. ಸ್ಕೇರ್ಸಿಟಿ, ಡರ್ತ್ ಅನ್ನುವಂಥದ್ದು ಇಂಪಾರ್ಟೆಂಟ್, ವೆರಿ ವೆರಿ ಇಂಪಾರ್ಟೆಂಟ್. ಇದು ಏನೋ ವರ್ಡ್ ಡರ್ತ್. ಸೊ ಡರ್ತ್ ಆಫ್ ಟೈಮ್ ಅಂದ್ರೆ ಏನು? ಟೈಮ್ ಇಲ್ಲದೆ ಇರುವಂಥದ್ದು, ಟೈಮ್ ಕಡಿಮೆ ಇರುವಂಥದ್ದು. ಶಾರ್ಟೇಜ್, ಸಮಾನಾರ್ಥಕ ಪದಗಳು. ಆಪೋಸಿಟ್ ವರ್ಡ್ಸ್ ಆರ್ ಅಬಂಡೆನ್ಸ್. ನಮ್ಮ ಭೂಮಿಯ ಮೇಲೆ ಅಬಂಡೆಂಟ್ ಆಗಿ ಸಿಗ್ತದೆ ಏನು? ಸೋಲಾರ್ ಎನರ್ಜಿ. ಪ್ಲೆಂಟಿಯಾಗಿ ಸಿಗ್ತದೆ ಏನು? ಸೋಲಾರ್ ಎನರ್ಜಿ. ಸರ್ಫೀಟ್ ಅಂತೀವಿ. ಸರ್ಫೀಟ್ ಅಂದ್ರೆ ಎಲ್ಲಾ ಕಡೆ ಸಿಗುವಂಥದ್ದು. ಆಯ್ತಾ? ಆಮ್ನಿ ಪ್ರೆಸೆಂಟ್ ಅಂತ ಕೂಡ ಕರಿತೀವಿ ನಾವು, ಆಮ್ನಿ ಪ್ರೆಸೆಂಟ್ ಅಂತ ಕೂಡ ಕರಿತೀವಿ. ಅರ್ಥ ಆಯ್ತಾ? ಆಮೇಲೆ ರ್ಯಾಂಕಾರ್ ಅಂತಂದ್ರೆ ದ್ವೇಷ. ರ್ಯಾಂಕಾರ್ ಅಂದ್ರೆ ದ್ವೇಷ ಅಂತ ಅರ್ಥ, ದ್ವೇಷ. ಸೊ ದ್ವೇಷಕ್ಕೆ ನಾವು ರ್ಯಾಂಕಾರ್ ಅಂತ ಕರಿತೀವಿ. ಸ್ಪೈಟ್, ಮ್ಯಾಲೈಸ್, ಅನಿಮೋಸಿಟಿ, ವೈರತ್ವ. ಅನಿಮೋಸಿಟಿ ಅಂದ್ರೆ ವೈರತ್ವ. ಏನಾಯ್ತಿದೆ? ವೈರತ್ವ. ಸೊ ಇದೆಲ್ಲ ಏನು? ರ್ಯಾಂಕಾರ್ಗೆ ಸಮಾನಾರ್ಥಕ ಪದಗಳು. ಅದಕ್ಕೆ ಆಪೋಸಿಟ್ ವರ್ಡ್ ಗುಡ್ ವಿಲ್. ಒಂದು ಗುಡ್ ವಿಲ್ ಅಲ್ಲಿ ಮಾಡ್ಕೊಡ್ತೀನಿ ಅಂದ್ರೆ ಒಂದು ಫ್ರೆಂಡ್ಶಿಪ್ ಅಲ್ಲಿ ಮಾಡ್ತೀನಿ. ಆಯ್ತಾ? ಸೊ ನೀವು ನನ್ಗೆ ಬೇಕಾಗಿರೋರು, ಹಾಗಾಗಿ ನಾನು ಈ ಒಂದು ವಿಡಿಯೋಗಳನ್ನ ಮಾಡ್ತಾ ಇದ್ದೀನಿ. ಅಮಿಟಿ, ಫ್ರೆಂಡ್ಶಿಪ್ ಅಲ್ಲಿ ಮಾಡುವಂಥದ್ದು. ಫ್ರೆಂಡ್ಲಿನೆಸ್ ಅನ್ನುವಂಥದ್ದು. ಇದೆಲ್ಲ ಏನು? ಆಪೋಸಿಟ್ ವರ್ಡ್ಸ್, ವಿರುದ್ಧಾರ್ಥಕ ಪದಗಳು, ಆಂಟೋನಿಮ್ಸ್. ಸ್ಪೂರಿಯಸ್ ಅಂತ ಅಂದ್ರೆ ಏನು? ಫೇಕ್ ಅಂತ ಅರ್ಥ, ನಕಲಿ. ಸ್ಪೂರಿಯಸ್ ಅಂದ್ರೆ ನಕಲಿ. ಸಮಾನಾರ್ಥಕ ಪದಗಳು ಬೋಗಸ್, ಸುಮ್ಮನೆ ಬೋಗಸ್ ಮಾಡ್ಬೇಡ ಕಣಪ್ಪ ನೀನು ಅಂತಾರೆ. ಕೌಂಟರ್ಫೀಟ್ ಕರೆನ್ಸಿ, ನಕಲಿ ದುಡ್ಡು, ನಕಲಿ ಹಣ, ಕೌಂಟರ್ಫೀಟ್ ಕರೆನ್ಸಿ. ಫೋನಿ ಕ್ಯಾಪಿಟಲಿಸಮ್, ನಕಲಿ ಅನ್ನುವಂಥದ್ದು. ಆಪೋಸಿಟ್ ವರ್ಡ್ ಜೆನ್ಯೂನ್, ರಿಯಲ್, ಅಥೆಂಟಿಕ್. ಈ ಒಂದು ಡೈಮಂಡ್ ಅಥೆಂಟಿಕ್ ಆಗಿದೆ, ಈ ಒಂದು ಡೈಮಂಡ್ ನಕಲಿಯಾಗಿದೆ. ಸ್ಪೂರಿಯಸ್ ಡೈಮಂಡ್. ಓಕಲಿಕ್ ಅಂತ ಅಂದ್ರೆ, ಓಕಾಲಿಕ್ಗೆ ಇನ್ನೊಂದು ಸಮಾನಾರ್ಥಕ ಪದ ಓಸಿಫೆರಸ್. ಇದನ್ನ ನಾವು ಡಿಸ್ಕಸ್ ಮಾಡಿದೀವಿ ಮುಂಚೆ. ಯಾವಾಗ? ಓಸಿಫೆರಸ್ ಅಂತ ಅಂದ್ರೆ ನನ್ನ ಒಪಿನಿಯನ್ ಅನ್ನ ತುಂಬಾ ಜೋರಾಗಿ ಹೇಳುವಂಥದ್ದು, ತುಂಬಾ ಗಟ್ಟಿಯಾಗಿ ಹೇಳುವಂಥದ್ದು ಓಸಿಫೆರಸ್. ಓಕೆ? ಸೊ ತುಂಬಾ ಗಟ್ಟಿಯಾಗಿ ಹೇಳುವಂಥದ್ದು, ಎಕ್ಸ್ಪ್ರೆಸಿಂಗ್ ಒಪಿನಿಯನ್ಸ್ ಇನ್ ಅ ಲೌಡ್ ಆರ್ ಫೋರ್ಸ್ಫುಲ್ ವೇ. ಗಟ್ಟಿಯಾಗಿ ಹೇರಿಕೆಯನ್ನ ಮಾಡುವಂಥದ್ದಕ್ಕೆ ನಾವು ಓಸಿಫೆರಸ್ ಅಂತ ಕರಿತೀವಿ. ಆಪೋಸಿಟ್ ವರ್ಡ್ ವೆಹಿಮೆಂಟ್ ಅಂತ, ಹಾಗೆ ಕ್ಲಾಮರಸ್ ಅಂತ, ನಾಯ್ಸಿ ಅಂತ. ಆಯ್ತಾ? ಆಪೋಸಿಟ್ ವರ್ಡ್ ಏನು? ಕ್ವೈಟ್, ಸಬ್ಡ್ಯೂಡ್, ಸೈಲೆಂಟ್. ಲಾಸ್ಟ್ ಕ್ಲಾಸಲ್ಲಿ ನಾವೇನಂತ ಹೇಳಿದ್ವಿ? ಟ್ಯಾಸಿಟರ್ನ್, ರೆಟಿಸೆಂಟ್.
ಇವೆಲ್ಲ ಏನಂತ ಅರ್ಥ? ಸೈಲೆಂಟ್ ಅಂತ ಅರ್ಥ. ಆಯ್ತಾ? ಸೊ ಇದೆಲ್ಲ ನಾವು ಲಾಸ್ಟ್ ಕ್ಲಾಸಲ್ಲಿ ಓದಿದ್ದೀವಿ ಅಲ್ವಾ? ಸೊ ನೋಡಿ, ಲಾಸ್ಟ್ ಕ್ಲಾಸಿಂದ ಓದಿರೋದನ್ನು ಕೂಡ ನಾವು ರಿವೈಸ್ ಅನ್ನ ಮಾಡ್ತಾ ಇದ್ದೀವಿ ಈ ಒಂದು ಟೇಬಲ್ ಇಂದ. ಸೊ ಈ ರೀತಿಯಾಗಿ ನಿಮ್ಮ ವೊಕ್ಯಾಬುಲರಿಯನ್ನ ಡೆವಲಪ್ ಮಾಡ್ಕೋಬೇಕು. ಆಯ್ತಾ? ಸೊ ಈ ಒಂದು ಕ್ಲಾಸಸ್ ನಿಮ್ಗೇನಾದ್ರೂ ಬೇಕಾದಲ್ಲಿ, ನಿಮ್ಗೇನಾದ್ರೂ ಅವಶ್ಯಕತೆ ಇದೆ ಈ ಒಂದು ಕ್ಲಾಸ್ ಅಂತಂದ್ರೆ, ಈ ಒಂದು ಕ್ರಾಶ್ ಕೋರ್ಸ್, ಇಂಗ್ಲಿಷ್ ಕ್ರಾಶ್ ಕೋರ್ಸ್ಗೆ ಜಾಯ್ನ್ ಆಗ್ಬೋದು. ಇಲ್ಲಿ ಕೆಳಗೆ ಕಾಣಿಸ್ತಾ ಇರುವಂತಹ ನಂಬರ್ಸ್ ಏನಿದೆ ನೋಡಿ, ಕೆಳಗಡೆ ಇಲ್ಲಿ ಸ್ಕ್ರಾಲ್ ಆಗ್ತಾ ಇದೆ, 8848189883, 8848189883, ಹಾಗೆ 97426105526, ಹಾಗೆ 8197018701. ಈ ನಂಬರ್ಸ್ಗಳಿಗೆ ನೀವು ಕಾಂಟ್ಯಾಕ್ಟ್ ಮಾಡಿ ಈ ಒಂದು ಕೋರ್ಸ್ ಅನ್ನ ತಗೋಬಹುದು. ಈ ಕೋರ್ಸ್ ಕೇವಲ 149 ರುಪೀಸ್ಗೆ ಇರುತ್ತೆ. ಈ ಒಂದು ಆಫರ್ ಆಗಸ್ಟ್ 15ನೇ ತಾರೀಕುವರೆಗೂ ಇರುತ್ತೆ. ಹಾಗೆ ಆಗಸ್ಟ್ 15ನೇ ತಾರೀಕು ನಿಮ್ಮೆಲ್ಲರಿಗೂ ಒಂದು ಬಿಗ್ ಅನೌನ್ಸ್ಮೆಂಟ್ ಇದೆ. ಏನದು ಬಿಗ್ ಅನೌನ್ಸ್ಮೆಂಟ್? ಕೀಪ್ ವೇಟಿಂಗ್. ಓಕೆ, ಸೊ ನಾಳೆ ಸಿಗೋಣ. ಅಲ್ಲಿವರೆಗೂ ಹ್ಯಾವ್ ಅ ನೈಸ್ ಡೇ ಅಂಡ್ ಟೇಕ್ ಕೇರ್.